ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ಬಳ್ಳಾರಿ ವೀಕ್ಷಕರೇ, ನಾನು ನಿಮ್ಮ ಮನೆ ಮಗ ಅರ್ನಾಲ್ಡ್ ವಿಜಯ್. ನೋಡಿ, ಇವತ್ತು ಬಳ್ಳಾರಿಯ ಮಾರ್ಕೆಟಲ್ಲಿ ಬಂದಿದ್ದೀನಿ. ನೋಡಿ ಸ್ವಾಮಿ, ನಾವಿರೋದು ಹಿಂಗೆ ಅನ್ನೋ ಕಾರ್ಯಕ್ರಮದ ಸೆಕೆಂಡ್ ಎಪಿಸೋಡ್. ನಾನು ನಿಮ್ಗೆ ಹೇಳಿದ್ದೆ, ಯಾವುದೇ ಶ್ರೀಮಂತರ ಹತ್ರ ನಾನು ಹೋಗಲ್ಲ, ಆದರೆ ಶ್ರಮಜೀವಿಗಳ ಹತ್ರ ಹೋಗ್ತೀನಿ ಅಂತ. ನಾನು ಸುತ್ತಲೂ ಇರೋರೆಲ್ಲರೂ ಶ್ರಮಜೀವಿಗಳೇ ಇದ್ದಾರೆ. ಎಲ್ಲ ರೈತರು ಅವ್ರ ಶ್ರಮದಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ, ದಿನ ಜೀವನ ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರ ಹತ್ರ ನೇರವಾಗಿ ಹೋಗೋಣ. ನೋಡಿ ಸ್ವಾಮಿ, ನಾವಿರೋದು ಹೆಂಗೆ ಅಂತ ಅವ್ರನ್ನೇ ಕೇಳೋಣ. ನೋಡಿ ವೀಕ್ಷಕರೇ, ನಾನು ಹೇಳ್ದಂಗೆ ಮೊದಲನೇ ಶ್ರಮಜೀವಿ ಆಲ್ರೆಡಿ ಸಿಕ್ಕಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸರ್. ನೋಡಿ ಸ್ವಾಮಿ, ನಾವಿರೋದು ಕಾರ್ಯಕ್ರಮದಲ್ಲಿ ಇದ್ದೀವಿ. ಹೇಗಿದ್ದೀರಾ ಸ್ವಾಮಿ ನೀವು? ಹೇಗಿದೆ ಸರ್, ವ್ಯಾಪಾರದಲ್ಲಿ ಇದೆ ಹೆಚ್ಚು ಕಡಿಮೆ ಇದೆ, ರೇಟು ಬೆಲೆ ಇಲ್ಲ. ಮಳೆಯಲ್ಲಿ ಬಂದ್ಬಿಟ್ರೆ ರೇಟ್ ಕಮ್ಮಿ ಆಗುತ್ತೆ, ಡೌನ್ ಆಗುತ್ತೆ. ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ಬೋದು? ವ್ಯಾಪಾರ 5 ಟ್ರೇ ಬಾಕ್ಸ್ ಹೋಗೋದು ಕಷ್ಟ ಆಗಿದೆ. ಎಲ್ಲ ಬಂಡಿಯಲ್ಲಿ ಮಾರ್ಕೊಂಡು ಹೋಗ್ತಾರೆ ಹೊರಗಡೆ ಎಲ್ಲ. ಇಲ್ಲಿ ಕಮ್ಮಿ ಆಗಲ್ರಿ, ಟ್ರೈ ಮಾಡಬೇಕು. ಏನು ಮಾಡಬೇಕು ನಿಮ್ಗೆ? ಇವಾಗ ಇದರಲ್ಲೇ ಜೀವನ ನಡೆಸ್ಕೊಬೇಕಲ್ಲ, ಈ ವ್ಯಾಪಾರ ಬಿಟ್ಟು ಬೇರೆ ವ್ಯಾಪಾರಕ್ಕೂ ನಿಮ್ಗೆ ಹೋಗೋಕ್ಕಾಗಲ್ಲ. ಇದೆ ಮೊದಲಿಂದ ಮಾಡಿದ ವ್ಯಾಪಾರಗಳೆಲ್ಲ ಇದು. ಇದರಲ್ಲಿ ನಿಮ್ಗೆ ಇವಾಗ ಮೇನ್ ಸಮಸ್ಯೆ ಪರಿಹಾರ ಕೊಂಡ್ಬೇಕು. ಯಾವ ತರ ಒಂದು ಪರಿಹಾರ ಸಿಗ್ಬೋದು ನಿಮ್ಗೆ? ಏನ್ ಬೇಕಾಗಿದೆ? ಇವಾಗ ಇಲ್ಲಿರೋ ಸವಲತ್ತುಗಳು ನೋಡಿದ್ರೆ ಮಳೆ ಬಂದ್ರೆ ಬಹಳ ಜಗ್ಗಿ ಪ್ರಾಬ್ಲಮ್ ಆಗ್ತಿದೆ. ಟ್ರಾಫಿಕ್ ಆಗುತ್ತೆ, ಬಹಳ ಟ್ರಾಫಿಕ್ ಆಗುತ್ತೆ. ಇದರಲ್ಲಿ ಬಂಡಿಗಳು ಹಾಕಿದ್ರೆ ಹೊರ ಹೋಗ್ತಾರೆ ಮಾಲ್ ಹಾಕೋದು. ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಓಕೆ, ಬಂಡಿಯಲ್ಲಿ ಎಲ್ಲ ಸ್ಟಾಪ್ ಮಾಡಿಸ್ಬಿಟ್ರೆ ಆಟೋಮೆಟಿಕ್ ವ್ಯಾಪಾರ ಚಾಲು ಆಗುತ್ತೆ. ಅದನ್ನ ತಡೆಗಟ್ಟಲಿಕ್ಕೆ ಏನ್ ಮಾಡ್ಬೋದು? ನೀವು ಟ್ರೈ ಮಾಡ್ಬೇಕು ಸರ್. ನಾವು ಎಲ್ಲ ಕಡೆ ಆಫೀಸ್ಗಳೆಲ್ಲ ಮಾತಾಡಿದ್ದೀವಿ. ಆಫೀಸ್ ಹತ್ರ ಎಲ್ಲ ಮಾತಾಡಿದ್ರೆ ಅವರೇ ಎಲ್ಲ ಅಲ್ಲಿ ಇರ್ಬೋದಿತ್ತಲ್ಲ. ಎಲ್ಲಿ ಒಳಗಡೆ? ಅಲ್ಲಿ ಒಳಗೆ ಜನ ಬರಲ್ಲ, ಯಾರು ಅಲ್ಲಿ ಜನ ಒಳಗೆ ಬರಲ್ಲ. ಅದಕ್ಕೋಸ್ಕರ ಬಿಸಿಲಾಗ್ಲಿ ಮಳೆ ಆಗ್ಲಿ ಇಲ್ಲೇ ಕುಂತ್ಕೊಳ್ಳೋದು. ಹೆಂಗ್ ನಡೀತೈತಿ ವ್ಯಾಪಾರ? ವ್ಯಾಪಾರ ಇಲ್ಲ ಸರ್, ಹಂಗೆ ವ್ಯಾಪಾರ ಇಲ್ವಾ? ಈ ಸೀಸನ್ ಆಗಿ ಮಾತ್ರ ಹಿಂಗಲ್ಲ, ದಿನ ಹಿಂಗೇನ? ಸೀಸನ್ ಹಂಗಿದ್ರೆ ಹಂಗಂಗ ಬಾಜಾರ. ಸೀಸನ್ ಮ್ಯಾಗ ಡಿಪೆಂಡ್ ಆಯ್ತೈತಿ. ಏನ್ ಸಮಸ್ಯೆ ನಿಮಗೆ? ಮೇನ್ ಮೊದಲನೇ ಸಮಸ್ಯೆ ಏನಾಗುತ್ತೆ? ಏನು ಮಾಮೂಲಿ ಸರ್, ಮಾಡ್ಕೊಂತಿದ್ವಕ್ಕಲ್ಲ, ಮಾಡ್ಕೊಂತಿಲ್ಲದೆ ನಡೆಯಂಗಿಲ್ಲ. ಓಕೆ, ಆದ್ರೆ ಏನೋ ಭಗವಂತನ ಕೃಪೆಯಿಂದ ನಡೀತೈತೆ ಜೀವನ. ಹೇಗಾಗೈತೆ ಜೀವನ? ಜೀವನ ಹಂಗೆ ಐತೆ ಸರ್. ಮತ್ತೆ ವ್ಯಾಪಾರ ಇಲ್ಲ, ಏನಿಲ್ಲ, ಕಡಿಮೆ ಆಗೈತೆ ಇದು. ಬೆಳಗ್ಗೆ ಎಷ್ಟು ಗಂಟೆಯಿಂದ ವ್ಯಾಪಾರ ನಡೀತೈತೆ? ಬೆಳಿಗ್ಗೆ 3 ಗಂಟೆಲಿದ್ದಾನ ವ್ಯಾಪಾರ ಆತತೆ ಸರ್. ಆದ್ರೂ ಕಡಿಮೆ, ಜಾಸ್ತಿ ಆಗಂಗಿಲ್ಲ, ಏನಿಲ್ಲ. ಒಂದ್ ದಿನಕ್ಕೆ ಎಷ್ಟು ವ್ಯಾಪಾರ ಆಗ್ಬೋದು? ಒಂದ್ ದಿನಕ್ಕೆ ಅಂದ್ರಿಗಿನ ಮಾತ ಸರ್ 4 ಬಸ್ ಹೋದ್ರೂ ಸಾಕು, ಅಷ್ಟೇ. ಅಷ್ಟೇ. ಮತ್ತೆ ಜೀವನ ಹಂಗೆ ಆಗ್ತದೆ. ಮತ್ತೆ ಕಡಿಮೆ ಐತೆ, ಇನ್ನ ಜಾಸ್ತಿ ಇಲ್ಲ ಅಲ್ಲ. ಮತ್ತೆ ಹೊರಗಡೆ ಬಂಡಿಗಳು ಅವು ಇವು 10 ರೂಪಾಯಿ ಕೆಜಿ ಅಂತ ಹೋಗ್ತದಾರ. ಇಲ್ಲಿ 100 ರೂಪಾಯಿ 4 ಕೆಜಿ ಅಂದ್ರೂ ತಗೊಂಬಾರ ಯಾರಿಲ್ಲ. ಇಲ್ಲಿ ನೋಡಿದ್ರೆ 300 400 ಮಾರಕತ್ತದಾರ. ಬಾಕ್ಸ್ಗಳು ಟಮಾಟೆ ಹಣ್ಣು ಎಲ್ಲ ಹೊರಗಡೆ ಐತೆ, ಎಲ್ಲ ಓಟು. ಇಲ್ಲಿ ಕೇಳಿದ್ರೆ ಮನೆ ಹತ್ರನೇ ಬರ್ತಾರ 10 ರೂಪಾಯಿ ಕೆಜಿ ಅಂತ. ಇಲ್ಲಿ ನೀವು ನೋಡಿದ್ರೆ ಬಜಾರ್ಗಳಾಗೆಲ್ಲ ರೇಟ್ ಆಗಿ ಮಾರಕತ್ತಿದ್ರಲ್ಲ ಅಂತ ಕೇಳಕತ್ತದಾರ. ಮತ್ತೆ ಅವ್ರಿಗೆ ಕಸ್ಟಮರ್ಗೆ ಏನು ಹೇಳ್ಬೇಕು? ಅಲ್ಲಿ ಬಂಡ್ಯಾಗ ಅದು ಯಾವ ಮಾಲ್ ಅಂತಾನೆ ನೋಡಂಗಿಲ್ಲ. ಅದು ಮಚ್ಚ ಮಾಲ್ ಅಮ್ಮಂಗಿಲ್ಲ, ಒಳ್ಳೆ ಮಾಲ್ ಅಮ್ಮಂಗಿಲ್ಲ, ಟಾಪ್ ಮಾಲ್ ಅಮ್ಮಂಗಿಲ್ಲ. ಇದು ನಮಗೆ ಯಾವ ರೀತಿ? ಮತ್ತೆ ಇಲ್ಲಿ ನೋಡಿದ್ರೆ ರೇಟ್ಗಳಿಗೆ ಜಾಸ್ತಿ ಆಗ್ತದಾರ. ನಮ್ಮಂತರಿಗೆ ಜಾಸ್ತಿ ಕೊಡಕತ್ತದಾರ, 400 500 ಕೊಡಕತ್ತದಾರ ಸರ್. ನೋಡಿ ಸ್ವಾಮಿ, ನಾವಿರೋದು ಹಿಂಗೆ ಸರ್. ಮತ್ತೆ ಏನ್ ಮಾಡಕತ್ತೈತೆ? ಮತ್ತೆ ಜೀವನ ಹಿಂಗೆ ಎಲ್ಲ ನಡ್ತಿರೋದು. ಮತ್ತೆ ಇದ್ರಲ್ಲಿದ್ದಾನೆ ಮತ್ತೆ ವ್ಯಾಪಾರ. ಮತ್ತೆ ಏನೋ ಒಂದು 200 ಬರ್ಲಿ 300 ಬರ್ಲಿ ಅಂತ ನಡ್ಸ್ಕೊಂಡು ಹೋಗ್ತಿದೀವಿ. ಮತ್ತೆ ಜಾಸ್ತಿ ಅಂದ್ರೆ ಆಗುವಲ್ತಲ್ಲ. ಮತ್ತೆ ಇವಾಗ ಈ ಮಳೆ ಬಂತು ಅಂದ್ರೆ ಹೇಗೆ ನಿಮ್ ಕಥೆಯಲ್ಲಿ? ವ್ಯಾಪಾರನೇ ನಡೆಯಂಗಿಲ್ಲ ಸರ್. ಮಳೆ ಬಂದ್ರೆ ರಿಸ್ಕ್ ಜಾಸ್ತಿ. ಹಂಗೆ ಮತ್ತೆ ಮಳೆ ಬರ್ತದಂತ ಜೀವನ ಮತ್ತೆ ಬೇರೆ ಕಡೆ ಎಲ್ಲಿ ಹೋಗಂಗಿಲ್ಲಲ್ಲ. ಇದೇ ವ್ಯಾಪಾರಕ್ಕೆ ನಿಂತ್ಕೊಂಡಿವಿ. ಇನ್ನು ಜೀವನ ಅಂತ ಎಲ್ಲಿ ಐತೆ? ಹೊರಗಡೆ ಎಲ್ಲಿ ಕೇಳಕ್ಕೆ ಹೋದ್ರಿಗಿನ ಕೆಲಸನೇ ಕಡಿಮೆ ಐತೆ. ಸಾಡ್ರೆ ಕಡಿಮೆ ಕೊಡಕತ್ತದಾರ. ಬರೀ ಅಲ್ಲಿ ಜೀನ್ಸ್ ಪ್ಯಾಂಟಿಗೆ ಹೋದ್ರೆ, ಇಲ್ಲಿ ಹೋದ್ರೆ ಬರೀ 3000 4000 ಅಷ್ಟೇ ಜೀವನ ಅಂದ್ರೆ ಮತ್ತೆ ಇದು ವ್ಯಾಪಾರಕ್ಕೆ ನಿಂತ್ಕೊಂಡಿವಿ. ಇನ್ನು ಅಲ್ಲಿ ಸಾಲಿ ಹುಡುಗರು ಫೀಸ್ ಏನು, ಅದಕ್ಕೇನು ಇದಕ್ಕೇನು ಅಂತ ಗೌರ್ಮೆಂಟನ್ನ ಇದು ಮಾಡಕ್ಕೆ ನಿಂತ್ಕೊಂಡಿವಿ ನಾವು. ನಿಮ್ಗೆ ಏನಾದ್ರು ಒಂದು ಸಹಾಯ ಮಾಡ್ಬೇಕು ಅಂತ ಆಕ್ಷೇಪಣೆ ಅಷ್ಟೇ, ಇನ್ನೇನಿಲ್ಲ. ಯಾವ ತರ ಸಹಾಯ ಮಾಡ್ಬೋದು? ಗೌರ್ಮೆಂಟ್ ಇಂದ ಏನ್ ಸಹಾಯ ಬೇಕು? ಅದೇ ಏನನ್ನ ಸಹಾಯ ತಮ್ಮ ಗೌರ್ಮೆಂಟ್ ಕಡೆಲಿದ್ದ ಏನ್ ಸಹಾಯ ಮಾಡ್ಬೇಕಂತ ಇದಾರ ಅವ್ರನ್ನ ಸಹಾಯ ಮಾಡಿದ್ರೆ ಸಾಕು. ವ್ಯಾಪಾರ ನಾವಿರೋದು ಹಿಂಗೆ ಸಹಾಯ. ಸ್ವಾಮಿ, ನಾವಿರೋದು ಹಿಂಗೆ ಅಂತ ನಾ ಹೇಳ್ತೀನಿ, ನೀವ್ ಹೆಂಗ್ ಹೇಳ್ತೀರಾ? ಹೆಂಗಿದ್ದೀರಾ ಸ್ವಾಮಿ? ಹೆಂಗಿದ್ರೆ ಏನಾಯ್ತು ಸರ್, ಏನು ವ್ಯಾಪಾರಗಳಿಲ್ಲ, ಏನಿಲ್ಲ. ನಮ್ಗೆ ಮಳೆ ಬಂದರೆ ಬರೋರಿಲ್ಲ. ಬೆಳಗ್ಗೆ 3 ಗಂಟೆಗೆ ಬಂದರೆ 2 ಗಂಟೆವರೆಗೂ ಇದ್ರೆ ಕೂಡ 200 ರೂಪಾಯಿ 300 ರೂಪಾಯಿ ಕೂಲಿ ಇಲ್ಲ ನಮಗಿಲ್ಲಿ. ವ್ಯಾಪಾರಗಳು ನಡೆಯಕ್ಕಲ್ಲ. 300 ಆಗಲ್ಲ ಅಂತೀರಿ? ಎಲ್ಲಿ ಆಗ್ತದೆ ಸರ್? ಎಲ್ಲ ಬರೀ ಬಂಡೆಗಳು ಮನೆ ಮುಂದಕ್ಕೆ ಹೋಗ್ತಾವೆ. ಆಟೋಗಳು ಬಂಡೆಗಳು ಮನೆ ಮುಂದಕ್ಕೆ ಹೋಗ್ತಾರೆ. ನಮ್ಗೆ ಏನು ವ್ಯಾಪಾರ ನಡೆಯಕ್ಕಲ್ಲ. ಇಲ್ಲಿ ಸುಮ್ಮನೆ ಹಾಕೊಂಬೋದು, ಕುಂತ್ಕೊಬೋದು ಅಷ್ಟೇ. ಇಲ್ಲಿ ಒಂದು ಮ್ಯಾಕ್ಸಿಮಮ್ ನಿಮ್ಮ ಜೀವನಕ್ಕೆ ದಾರಿ ಆಗಬೇಕು ಅಂದ್ರೆ ಒಂದು ದಿನಕ್ಕೆ ಎಷ್ಟು ಬರ್ಬೇಕಕ್ಕ? ಎಷ್ಟು ಬರ್ತದನ್ನ ಅವ್ರದವ್ರು ಕಟ್ಟಿ ಕೂಡ ನಮ್ಗೆ 100 200 ಉಳ್ತದಂದ್ರೆ ಅದು ಕೂಡ ಒಳ್ಳೆಕಲ್ಲ. ಒಂದೊಂದು ಸರಿ ನಾವೇ ಎದುರಾಕಿ ಹೋಗ್ಬೇಕು. ಮತ್ತೆ ಸರ್ಕಾರ ನಿಮ್ಗೆ ಇವಾಗ ಇದಕ್ಕೆ ಏನಾದ್ರು ಒಂದು ಪರಿಹಾರ ಗೊಳಿಸ್ಬೇಕಾದ್ರೆ ಸರ್ಕಾರದಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಕೂಡ ಮತ್ತೆ ಕಟ್ಟೆ ರೊಕ್ಕನೇ ಅಲ್ಲ ಅದು.
ನಮಗಂದ್ರೆ ಬಿಡೋ ರೊಕ್ಕೇನು ಅಲ್ಲಲ್ಲ ಮತ್ತೆ ಎಷ್ಟು ಕೊಟ್ಟಿದ್ರೆ ಕೂಡ ನಾವು ಬಡ್ಡಿతో ಸಹ ಕೊಡಬೇಕಾಗ್ತದೆ ಮತ್ತೆ ನಮಗೆ ಫ್ರೀ ಅಂದ್ರೆ ಏನು ಕೊಡೋದಂಗೆ ಆಯ್ತು ಗೌರ್ಮೆಂಟ್ ಆದರೆ ಕೂಡ ಗೌರ್ಮೆಂಟ್ ಅಟ್ಲೀಸ್ಟ್ ನಿಮ್ಗೊಂದು ವಸತಿ ಮಾಡ್ಕೊಡ್ಬೋದಲ್ವಾ ಅಲ್ಲಿ ಒಳಗಡೆ ಕೇಳಿದೆ ಅಲ್ಲಿ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಐತಿ ಅಲ್ಲಿ ಕೂತ್ಕೊಂಡ್ರೆ ವ್ಯಾಪಾರ ನಡೆಯಲ್ಲ ಇಲ್ಲೇ ನಡೆಯಕ್ಕಲ್ಲ ಅಲ್ಲಿಗೆ ಹೋದ್ರಾಗಿನ ಇನ್ನೇನಿಲ್ಲ ಒಂದ್ ದಿವಸ ಮಾರು 3 ದಿವಸ ಮಾರ್ಬೇಕಾಗ್ತದೆ ನಾವು 3 ದಿವಸ ಮಾರ್ಬೇಕಾಗ್ತದೆ ಒಂದ್ ದಿವಸ ತಗೊಂಡಿದ್ ಮಾಲು 3 ದಿವಸ ಮಾರ್ಬೇಕಾಗ್ತದೆ ಅಲ್ಲಿಗೆ ಯಾರು ಬರೋರಿಲ್ಲ ಅದಕ್ಕೆ ಎಲ್ಲಾರು ಇವಾಗ ಇಲ್ಲಿ ಆಚೆ ಕುತ್ಕೊಂಡ್ಬಿಟ್ರೆ ಇಲ್ಲಿ ಆಚೆ ಇದ್ರೆ ವ್ಯಾಪಾರ ನಡೆಯುತ್ತಾ ನಡೆಯಲ್ಲ ಸರ್ ಅಲ್ಲಿ ಇವಾಗ ನಾನು ನೋಡ್ತಾ ಇದ್ದೀನಿ ಎಲ್ಲಾರ ಹತ್ರ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಐತಿ ಸೊ ಅವಾಗ ನಿಮ್ಮಲ್ಲಿ ಇವಾಗ ಎಲ್ಲರದು ಒಂದೇ ಬೆಲೆನಾ ಇಲ್ಲ ನಿಮ್ದು ಬೆಲೆ ಮತ್ತೆ ಇನ್ನು ಚೌಕಾಸಿ ಮಾಡ್ತಾರ ಏನಿಲ್ಲ ಸರ್ ಇದೇ ವ್ಯಾಪಾರ ನಮ್ದು ಚೌಕಾಸಿ ಮಾಡ್ತಾರಾ ಹೋಲ್ಸೇಲ್ ವ್ಯಾಪಾರ ಇಟ್ಟಿದಂಗೆ ನಾವು ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾರ ಅವ್ರು ರೊಕ್ಕ ಕೊಡ್ರಿ ಅಂತ ಮಾಲ್ ಸೇಲ್ ಆದ್ರೆ ಕೊಡ್ಬೇಕು ಸೇಲ್ ಆಗಿಲ್ಲಿದ್ರೆ ಕೊಡ್ಬೇಕು ನಾವು ಮತ್ತೆ ನಾವ್ ಯಾವ ತರ ಕಷ್ಟನೇ ಮತ್ತೆ ತರಕಾರಿ ಮಾರೋರ್ದು ಎಲ್ಲರದ್ದು ಕಷ್ಟನೇ ಇರೋದು ಹಿಂಗೆ ಸ್ವಾಮಿನಾ ನಾವು ಇರೋದು ಇದೇ ಸ್ವಾಮಿ ಮತ್ತೆ ನಮ್ದು ಇದೇ ಹಣ ಬಾರೇನೆ ನಮ್ದು ಇನ್ನೇನಿಲ್ಲ ಅಂದ್ರೂ ಶ್ರಮಜೀವಿಗಳಿಗೆ ಸೋಲಿಲ್ಲ ಅಂತೀವಿ ಆ ಭಗವಂತನ ಕೃಪೆಯಿಂದ ಏನೋ ಒಂದು ಒಳ್ಳೇದು ಹಾಗೆ ಆಗುತ್ತೆ ಖಂಡಿತ ಪಾಪ ಅವರು ಒಂದೆರಡು ಕ್ರೇಟ್ ಇಳಿಸ್ಕೊಂಡು ಟೊಮೆಟೊ ವ್ಯಾಪಾರ ಮಾಡ್ತಿರಂತೆ ಎಷ್ಟೊತ್ತಿಗೆ ಇದೆಲ್ಲ ಮುಗಿಬೋದವ 1 ಗಂಟೆ ಆತತೆ 2 ಗಂಟೆ ಆತತೆ ಬೆಳಗಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಮಾಡ್ಕೊಂಡು 3 ಗಂಟೆಗೆ ಬರ್ತೀವಿ ನಾವು 3 ಗಂಟೆಯಿಂದ ನೀವು ಇವಾಗ 2-3 ಗಂಟೆ ತನಕ ಇಲ್ಲೇ ಇರ್ತೀರಾ ವ್ಯಾಪಾರ ನಡೀತೈತಾ ಹಂಗೆ ದಿನ ನಿಮ್ ತಗೊಂಡಿರೋ ಲೋಡ್ ಅದೇನಿದೆ ಅದು ಖಾಲಿ ಆಗೋಗುತ್ತಾ ಖಾಲಿ ಆತತೆ ಒಂದೊಂದ್ ದಿವಸ ಹಂಗೆ ಇರ್ತತೆ ಹಂಗೆ ಇತ್ತು ಏನ್ ಮಾಡ್ತೀರಾ ಇಟ್ಕೊಡ್ತೀವಿ ಇಲ್ಲೇ ನಾಳೆ ಬೆಳಗ್ಗೆ ಬಂದು ಬರ್ಬೇಕು ಹಿಂಗೆ ಹೇಳ್ಬಿಟ್ರಿ ನಾನು ಏನಂತ ಹೇಳಿ ಇದು ಮಾರ್ತೀವಿ ಕೂಲಿಲ್ಲ ಏನಿಲ್ಲ ಮಾರೋಕು ಹೋಗ್ಬೇಕಷ್ಟೇ ದಿನ ಇದೇ ವ್ಯಾಪಾರ ಇದೇ ವ್ಯಾಪಾರ ಕರ್ಬೇನ್ ಸೊಪ್ಪು ಬೇರೆ ಏನೆಲ್ಲ ಮಾರ್ತೀರಾ ಯಾವ್ದಿಲ್ಲ ಇದೆ ಒಂದೇ ಮಾರೋದು ಅವಾಗ ದಿನ ಕರ್ಬೇನ್ ಸೊಪ್ಪು ವ್ಯಾಪಾರ ಆಯ್ತಿತ್ತಾ ಆಗಲ್ಲ ಅದಕ್ಕೆ ಹೇಳೋದು ಕಟ್ಟು ಎಷ್ಟಕ್ಕವ ಇದೆ ನಂಗೆ ಫ್ರೀ ಆಗಿ ಕೊಂಡಿದ್ಯಾ ಎಷ್ಟವ ಫ್ರೀ ಹಂಗ ಹಾಕ್ತಾರ ನಮ್ಗೆ ರೇಟ್ ಹಾಕ್ತಾರ ಎಷ್ಟು ಕೊಂಡ್ಕೊಂಡಿ ನಾವು ಮಾರಕ ನಮ್ಗೆ ಕೂಲಿ ಉಳಿವಲ್ದು ನಮ್ಗೆ ಕಷ್ಟ ಐತೆ ಮನೆ ದಿನಕ್ಕೆ ಎಷ್ಟವ ಮಾಡ್ಕೊಂತಿ ಕಾಸು ಮಾರ್ತ್ ನೀವು ಅವ್ರಿಗೆ ಹೋತತೆ ನಮ್ಗೆ ಏನೋ 100 ರೂಪಾಯಿ 200 ರೂಪಾಯಿ ಉಳಿತತೆ 100 ರೂಪಾಯಿಗೆ ಜೀವನ ನಡೀತಾವ ನಡೆಕಿಲ್ಲ ಕಷ್ಟ ಬೇರೆ ಏನಾದ್ರು ಕ್ರೇಟ್ ತಗೊಳ್ಳೋದು ನೀವು ಅವ್ರ ತರ ಉಳ್ಳಾಗಡ್ಡಿನೋ ಇಲ್ಲ ಟೊಮೆಟೊ ಇಲ್ಲ ಕೈಲಿ ಹಾಕಿಲ್ಲ ನಿಮ್ಗೆ ಯಾವ ತರ ಸಹಾಯ ಸರ್ಕಾರ ಮಾಡಿದ್ರೆ ನಿಮ್ಗೆ ವಸತಿ ಆಯ್ತೈತಿ ಯಾವ್ದು ಮಾರ್ತೀವಿ ಏನಾಗಕ್ಕಿಲ್ಲ ನಮ್ಗೆ ಇದೊಂದೇ ಮಾರ್ತನಷ್ಟೇ ನಾನು ಇದೊಂದೇ ಮಾಡ್ಬೇಕು ಅಂತನೇನಾ ಆ ಭಗವಂತ ನಿಜವಾಗ್ಲೂ ಆಶೀರ್ವಾದ ಶ್ರಮಜೀವಿಗಳಿಗೆ ಸೋಲಿಲ್ಲ ಇವತ್ತಿಲ್ಲ ನಾಳೆ ನೀವು ಗೆದ್ದೆ ಗೆಲ್ತಿ ಎಲ್ಲ ವ್ಯಾಪಾರ ಆಗ್ಲೇ ಆಗಲಿಲ್ಲ ಶುಭ ದಿನ ಓಕೆ ನಾವು ಅಲ್ಲಿ ಮಾರ್ಕೆಟ್ ಅಲ್ಲಿ ಯಂಗೆಸ್ಟ್ ವ್ಯಾಪಾರಿನ ಕಂಡಿಡಿದೀನಿ ಇಲ್ಲೇ ಕೂತಿದ್ದಾನೆ ಬೆಳಗಿನ ನನ್ನ ಜೊತೆ ಇಲ್ಲಿ ಅಡ್ಡಾಡ್ತಾ ಇದ್ದ ಹೇಳೋ ಚಿನ್ನ ಹೇಗೆ ನಡೀತಿದೆ ವ್ಯಾಪಾರ ಏನಿಲ್ಲ ವ್ಯಾಪಾರ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಾ ಪಾಪ ನೀನೇ ಈ ವಯಸ್ಸಲ್ಲಿ ಬೇಜಾರಾಗ್ಬಿಟ್ಟಿದ್ಯಲ್ಲೋ ಹೆಂಗ್ ನಡೀತೈತೆ ಎಷ್ಟು ಮಾಡಿದೆ ಬೆಳಗಿಂದ 1,000 ರೂಪಾಯಿ ಕೂಡ ಆಗಿಲ್ಲ 1000 ರೂಪಾಯಿನೂ ಆಗಿಲ್ಲ ಒಂದ್ ದಿನಕ್ಕೆ ಎಷ್ಟು ಮಾಡ್ತೀಯಾ ಒಂದ್ ದಿನಕ್ಕೆ 2,000 ರೂಪಾಯಿ ಕೂಡ ಹಾಕಲ್ಲ 2,000 ರೂಪಾಯಿನೂ ಆಗಲ್ಲ ಆ 2,000 ರೂಪಾಯಿನಲ್ಲಿ ಇಲ್ಲ 1,000 ರೂಪಾಯಿ ನೀನು ಏನು ದುಡಿತೀಯೋ ಅದರಲ್ಲಿ ನೀನು ಹಾಕಿರೋ ಮಾಲಿಗೆ ಎಷ್ಟು ಹೋಯ್ತೈತಿ ಅವ್ರಿಗೆ ಒಂದು 20,000 ಮೇಲೆ ಕಟ್ಬೇಕು 20,000 ಮೇಲೆ ಕಟ್ರೆ ನಿಂಗೇನು ಉಳಿಯುತ್ತೆ ಏನು ಉಳಿತದೆ 2 ರೂಪಾಯಿ 3 ರೂಪಾಯಿ ಉಳಿತೈತೆ 2-3 ರೂಪಾಯಿ ಜೀವನ ನಡೆಸಿರ್ತೀನಿ ನೀನು ನಡೆಸಲ್ಲ ನಿನ್ ಇವಾಗ ಓದೋ ವಯಸ್ಸಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದೀನಿ ನಿನ್ ಬೇರೆ ಮಕ್ಕಳ ಥರ ಓದಬೇಕು ಅನ್ನೋ ಆಸೆ ಇಲ್ಲ ಐತೆ ಅದಕ್ಕೆ ಸರ್ಕಾರ ನಿನ್ಗೆ ಏನಾದ್ರು ಮಾಡಿಕೊಟ್ರೆ ಓದ್ತೀಯಾ ಖಂಡಿತ ಜನಗಳೇ ನಮ್ಮ ಕೈಲಾದ ಸಹಾಯ VTV ಭಾರತ್ ವತಿಯಿಂದ ನಾವು ಸಹ ಅವರಿಗೆ ಸಪೋರ್ಟ್ ಮಾಡುವ ನೋಡ್ತಾ ಇರಿ ಈ ಥರ ನಮ್ಮ ನಾಡಿನ ಮುಂದಿನ ಪ್ರಜೆಗಳಾಗಬೇಕಿರೋಂಥ ನಮ್ಮ ನಾಡಿನ ಬೆನ್ನೆಲುಬಾಗಿರೋಂಥ ಮಕ್ಕಳುಗಳು ಇವತ್ತು ಮಾರ್ಕೆಟಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇದಕ್ಕೆ ಯಾರ ಜವಾಬ್ದಾರಿ ಏನು ಅನ್ನೋದು ನೀವೇ ಕಮೆಂಟ್ ಮೂಲಕ ತಿಳಿಸ್ಬೇಕಾಗುತ್ತೆ ಆಲ್ ದ ಬೆಸ್ಟಿನ ದೇವ್ರು ನಿಜವಾಗ್ಲೂ ನಿಂಗೆ ಒಂದು ಒಳ್ಳೇದು ಮಾಡ್ತಾರೆ ಈ ವಯಸ್ಸಲ್ಲೇ ವ್ಯಾಪಾರಕ್ಕೆ ಇಳಿದಿದೆಯಲ್ಲ ಏನೋ ಒಂದು ದೊಡ್ಡದಾಗಿ ಬೆಳೆದೇ ಬಿಡುತ್ತೆ ಖುಷಿಯಾಗಿದೆ ನೋಡಿ ಸ್ವಾಮಿ ನಾವಿರೋದು ಹಿಂಗ ಮಾರ್ಕೆಟ್ ಬ್ಯುಸಿ ಇದೆ ಎಲ್ಲ ರೈತರು ಅವ್ರವ್ರ ವ್ಯಾಪಾರ ನಡೆಸ್ತಾ ಇದ್ದಾರೆ ಮಕ್ಕದಲ್ಲಿ ಖುಷಿ ಇದೆ ಆದರೆ ಮನಸ್ಸಲ್ಲಿ ಭಾಳ ದುಃಖ ಇದೆ ಬನ್ನಿ ನೋಡೋಣ ಅಕ್ಕ ನಮಸ್ಕಾರ ನೋಡಿ ಸ್ವಾಮಿ ನಾವಿರೋದು ಹಿಂಗೆ ಅಂತ ಕಾರ್ಯಕ್ರಮದಾಗ ಬಂದಿದ್ದೀನಿ ఏం లేదు వ్యాపారాలే లేదు వ్యాపారం లేదా వ్యాపారం లేదు రేట్లు లేదు అంతా ఏం అగ్గుబాయి అడుగుతారు ఏం ఉండదు రైతులు ఏడుస్తారు మేము ఏడ్చేదే ఏమీ లేదు వ్యాపారం ಅಯ್ಯೋ ಜೀವನ ಹೆಂಗ ಜೀವನ ಹೆಂಗಂದ್ರೆ ಮತ್ತೆ ಹಂಗೆ ಒಂದ್ ದಿನಕ್ಕೆ ಎಷ್ಟವ ಮಾಡ್ತಿ ವಸ್ತು ದಿನಕ್ಕೆ ಏನು ಮಾಡ್ತೀವಿ ಅವ್ರಿಗೆ ಮಾರೋದು ಕೊಡೋದು ಹೋಗೋದು ಅವ್ರು ಹತ್ಕೊಂತ ಹೋಗೋದು ನಾವು ಹತ್ಕೊಂತ ಬರೋದು ಅಷ್ಟೇ ಅಷ್ಟೇ ಏನಿಲ್ಲ ಏನು ಲಾಭ ಮಳೆ ಬಂತು ನೀ ಗತಿ ಹೆಂಗೆ ನಾವು ಅದೇ ರಚನಾ ಕುಂತ್ಕೋಬೇಕು ಬಿಸಿಲಾಗ ಮಳೆ ಬಿಸಿಲು ಮತ್ತೆ ಹಂಗೆ ಕುಂತ್ಕೋಬೇಕು ಮಾರ್ಬೇಕು ಜನ ಬರ್ತಾರ ವ್ಯಾಪಾರ ಅಟ್ಲೀಸ್ಟ್ ಹೆಚ್ಚು ಕಡಿಮೆ ಆಗುತ್ತೆ ಯಾರು ಬರಲ್ಲ ಅಟ್ಲೀಸ್ಟ್ ಒಂದ್ ದಿನ ಜೀವನಕ್ಕೆ ನಡೆಯುತ್ತಾ ಯಾರು ಬರಲ್ಲ ಜನ ಬರಲ್ಲ ಮಳೆ ಬಂದ್ರೆ ಯಾರು ಬರ್ತಾರೆ ವ್ಯಾಪಾರ ಬದಲಾಯಿಸೋದು ಬೇರೆ ವ್ಯಾಪಾರ ಹಂಗೆ ಮತ್ತೆ ಎತ್ತಿಕ್ಕೋದು ನಾಳೆ ಮಾರೋದು ಮತ್ತೆ ಅವ್ರು ಕಟ್ಟೋದು ಹೋಗೋದು ಏನು ಉಳಂಗಿಲ್ಲ ಏನಿಲ್ಲ ಅಷ್ಟೇ ನೋಡಿ ಸ್ವಾಮಿ ನಾವಿರೋದು ಹಿಂಗೇನಾ ನಾವಿರೋದು ಹಿಂಗೆ ಅಷ್ಟೇ ಏನಿಲ್ಲ ವ್ಯಾಪಾರನೇ ಇಲ್ಲ ಆದ್ರೆ ಶ್ರಮಜೀವಿಗಳಿಗೆ ಸೋಲಿಲ್ಲವಾ ಇವತ್ತಿಲ್ಲ ನಾಳೆ ನಿನ್ ವ್ಯಾಪಾರ ಮೇಲೆ ಎದ್ದೇ ಎದ್ದೋಳುತ್ತೆ ನೋಡ್ತಾ ಇದ್ದೀರಾ ಜನಗಳೇ ನಾನು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀನಿ
ಮಾರ್ಕೆಟಲ್ಲಿ ದನಗಳ ಜೊತೆ ಎಲ್ಲ ರೈತರುಗಳು, ಶ್ರಮಜೀವಿಗಳು ಎಲ್ಲರೂ ಇದ್ದಾರೆ, ಜನಗಳು ಇದ್ದಾರೆ. ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಎಲ್ಲರ ಹತ್ರನೂ ಒಂದೇ ಒಂದು ಅವ್ರ ಉಳ್ಳಾಗಡ್ಡಿ ಇರ್ಬೋದು, ಇಲ್ಲ ಅದು ಟೊಮೆಟೊ ಇರ್ಬೋದು, ಎಲ್ಲರೂ ಹಾಕೊಂಡಿದ್ದಾರೆ. ಅಲ್ಲೂ ಜನ ಅಲ್ಲಿ ಚೌಕಾಸಿ ಮಾಡ್ತಾ ಇರ್ತಾರೆ. ಇವಾಗ ಸೂಪರ್ ಮಾರ್ಕೆಟಲ್ಲಿ ಹೋಗಿ ಚೌಕಾಸಿ ಮಾಡೋಕ್ಕಾಗಲ್ಲ. ಇಲ್ಲಿ ಪಾಪ ಬೆಳಗಿನ ಜಾವದಿಂದ ಸಂಜೆ ತನಕ ಬೆವರು ಸುರಿಸ್ಕೊಂಡು ದುಡಿತಾರೆ. ಇಲ್ಲೂ ಚೌಕಾಸಿ ಮಾಡ್ತಾರೆ. ಬನ್ನಿ ಅವ್ರ ಹತ್ರ ಕೇಳಿ ನೋಡೋಣ. ಬರ್ತೀನಿ, ಸಮಸ್ಯೆ ಏನಂತ ಕೇಳು. ಏನಿದ್ರೆ ಏನೇನ ನಮಗೇನು ತೀರಿಸ್ತೀರಾ ಆರಿಸ್ತೀರಾ ಏನೂ ಇಲ್ಲ. ನಮ್ಮ ಕಷ್ಟ ನಾವು ಪಡಬೇಡ. ಒಂದು 4 ಜನ ಸರ್ಕಾರ ನೋಡ್ತು ಅಂದ್ರೆ ಇನ್ನು ಎಲೆಕ್ಷನ್ ಬರೋಷ್ಟು ಏನೋ ಹೆಚ್ಚು ಕಡಿಮೆ ನಡೀತೈತೆ. ನೆಕ್ಸ್ಟ್ ಇಲ್ಲಿ ಬಾತ್ರೂಮ್ ಮಾಡಲ್ಲ ಲೇಡೀಸ್ ಬಂದಲ್ಲಿ. ಇದು ಬೇಕಿದೆ, ಬಾತ್ರೂಮ್ ಇಲ್ಲ ಲೇಡೀಸ್ಗೆ. ಮತ್ತೆ ಹೆಂಗೆ ಕಷ್ಟ? ಮತ್ತೆ ಪ್ರಾಬ್ಲಮ್ ತಿಂದಿದ್ದು ಬುದ್ಧಿ ಅದು ಬೇರೆ. ಬಾತ್ರೂಮ್ ಇಲ್ಲ. ನೆಕ್ಸ್ಟ್ ಲೇಡೀಸ್ ಬಂದ್ರೆ ಯಾರನ್ನ ಬಂದ್ರೆ ಮಳೆಯಲ್ಲಿ ಕುಂತ್ರೋಡ ಅಂತಂದು ಹೇಳ್ತೀರಿ. ಅದೊಂದೇ ಇಲ್ಲ ಫಸ್ಟ್. ನೀನೇ ಕಣವ ಕರೆಕ್ಟಾಗಿ ಸಮಸ್ಯೆ ಹೇಳಿರೋದು ನನಗೆ. ಬಾತ್ರೂಮ್ ಸಮಸ್ಯೆ ಅತಿ ಮುಖ್ಯ ಸಮಸ್ಯೆ. ಜನಗಳು ಹೇಳ್ತೀನಿ ಬೆಳಗಿನ ಜಾವ ಬರ್ತಾರೆ, ಯಾರು ನೋಡಲ್ಲ ಅಲ್ಲಿ. ಫಸ್ಟ್ ಕರೆಕ್ಟ್ ಇಲ್ಲ. ಬಂದಿದ್ದು ಹೋಗಿದ್ದು ಹೆಣ್ಮಕ್ಳು ಹೋಗೋದೇ ನೀಟ್ನೆಸ್ ಇಲ್ಲಿದ್ರೆ. ಬನ್ನಿ ಮಾರ್ಕೆಟ್ ಒಳಗೋಣ. ಇಲ್ಲಿಗೆ ಮುಗ್ದಿಲ್ಲ, ಮಾರ್ಕೆಟ್ ಇನ್ನೂ ಫುಲ್ ಇದೆ. ನಾವು ಇವತ್ತು ಫುಲ್ ಮಾರ್ಕೆಟ್ ಕವರ್ ಮಾಡೋಣ ಅಂತ ನನ್ನ ಟಾರ್ಗೆಟ್ ಇದೆ. ಎಲ್ಲರ ಹತ್ರನೂ ಮಾತಾಡೋಣ. ವ್ಯಾಪಾರ ನಡೆಸ್ತವ್ರೆ, ಅಕ್ಕ ನಗಾಡ್ತವ್ರೆ. ಬನ್ನಿ ಅಕ್ಕನ ವ್ಯಾಪಾರ ಇವತ್ತು ಬೆಳಗಿಂದ ಹೆಂಗೆ ನಡೆದೈತೆ ಕೇಳೋಣ. ಅಕ್ಕ ಹೆಂಗೆ ನಡೀತೈತೆ ಅಕ್ಕ ವ್ಯಾಪಾರ? ಅಕ್ಕ ನಾಚ್ಕೊಂಡ್ಬಿಟ್ರು. ಸರಿ ಬನ್ನಿ ಮುಂದೆ ಹೋಗೋಣ. ಜನ ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಅವ್ರ ಕಷ್ಟಗಳು ಅವ್ರಿಗೆ ಹೇಳ್ಕೊಬೇಕು ಅಂತ ಆಸೆ ಐತೆ. ಆದರೆ ಅವ್ರಿಗೆ ಇನ್ನೊಂದೇನೋ, ನಾವು ಕಷ್ಟ ಹೇಳ್ಕೊಂಡ್ರೆ ಏನು ಸ್ವಾಮಿ ಪ್ರಯೋಜನ? ನಾವಿರೋದೇ ಹಿಂಗೆ ಸ್ವಾಮಿ. ನಾವೇನು ಕಷ್ಟ ಹೇಳ್ಕೊಂಡ್ರು ನಮ್ಮ ಕಷ್ಟಗಳಿಗೆ, ಸಮಸ್ಯೆಗೂ ಮತ್ತು ಏನಕ್ಕೂ ಒಂದು ಬಗೆಹರಿಸೋಕ್ಕೆ ಯಾರೂ ಬರ್ತಾ ಇಲ್ಲ ಅನ್ನೋದು ಅವ್ರದ್ದು ಮೇನ್ ಸಮಸ್ಯೆ ಆಗಿದೆ. ಬನ್ನಿ ನೋಡೋಣ ಇನ್ನೂ ಏನೇನು ಸಮಸ್ಯೆಗಳಿದೆ ಅವ್ರ ಬಾಯಿಂದನೇ ಕೇಳಿಸ್ಕೊಳ್ಳೋಣ. ನೋಡಿ ಮುಂದ್ಗಡೆ ನೋಡಿದ್ರೆ ನಾವು ಅಲ್ಲಿ ಜನಗಳು ಅಲ್ಲಿ ಮುಂದೆಯಿಂದ ಬರ್ಬೇಕಾದ್ರೆ ಅಲ್ಲಲ್ಲೇ ವ್ಯಾಪಾರಗಳು ನಡ್ಕೊಂಡು ಹೋಗುತ್ತೆ. ಸ್ವಲ್ಪ ಹಿಂದ್ಗಡೆ ಇರೋರು ಇವ್ರ ಗತಿ ಹೇಗೆ? ಅಲ್ಲಿ ಅಕಸ್ಮಾತ್ ಅವ್ರು ಕೇಳಿದ ರೇಟಿಗೆ ಸಿಕ್ಕಿಲ್ಲ ಅಂದರೆ ಅದಾದ್ಮೇಲೆ ಮುಂದೆ ಬರ್ತಾರೆ. ಮಾರ್ಕೆಟಲ್ಲಿದೆ, ರೈತರ ಕಷ್ಟ 1000 ಇದೆ, ಕೇಳೋಕ್ಕೆ ಜನ ಇದ್ದಾರೆ, ಆದರೆ ಸಮಸ್ಯೆಗೆ ಬಗೆಹರಿಸೋಕ್ಕೆ ಯಾರೂ ಇಲ್ಲ. ಇದೇ ಮೇನ್ ಪ್ರಾಬ್ಲಮ್ ಆಗಿದೆ. ಕರೆನಣ್ಣ, ಶ್ರಮಜೀವಿಗಳು ಮಾರ್ಕೆಟ್ ಮಧ್ಯದಲ್ಲಿ ಎಲ್ಲನೂ ನಡೀತಾ ಇದೆ. ಆದರೆ ಇಲ್ಲಿ ಒಬ್ಬರು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣ ನಮಸ್ಕಾರ. ಬೆಳಗಿಂದ ಏನೋ ವ್ಯಾಪಾರ ಮಾಡಿ ಕೈಯಾಗೆ ಏನು ವ್ಯಾಪಾರ ಏನೋ ಇಲ್ಲ ಅಣ್ಣ. ಇಷ್ಟೊಂದು ಲೋಡ್ ಹಾಕೊಂಡಿದ್ದೀವಿ, ಹೆಂಗೆ ಏನು ಮಾಡ್ತೀವಿ ಅಣ್ಣ? ಈ ಮಳೆ ಬಂದು ಎಲ್ಲ ಕೆಸರಾಗ್ತದೆ. ಜನ ಯಾರು ಬರ್ಬೇಡ್ರು ಮಾರ್ಕೆಟಿಗೆ. ಮಾರ್ಕೆಟಿಗೆ ಹೋಗೋಣ ಅಂದರೆ ಎಲ್ಲ ಬುದ್ರೈತೆ, ಏನು ತಗೋಬೇಕಂತಾರೆ. ಅಸಲು ವ್ಯಾಪಾರ ಆಗಿಲ್ಲ ಅಣ್ಣ. ಬೆಳಗ್ಗೆಯಿಂದ ಒಂದು 10,000 ರೂಪಾಯಿ ವ್ಯಾಪಾರ ಮಾಡಿಲ್ಲ. ಎಷ್ಟು ಗಂಟೆ ತನಕ ಇರಬೇಕಾಗುತ್ತೆ ನೀವೆಲ್ಲ? 1 ಗಂಟೆವರೆಗೆ ಇರ್ಬೇಕಣ್ಣ. 1 ಗಂಟೆ ಆದ್ಮೇಲೆ ಎಲ್ಲ ಖಾಲಿ ಆಗಂಗಿಲ್ಲ ಅಣ್ಣ. ಜನನೇ ಬರಲ್ಲ. ನಿನ್ನ ಹತ್ರ ಜೋಶ್ ಆಗ್ಬಿಡ್ತೀನಿ ಹೇಳೋಣ. 1 ಗಂಟೆಗೆ ಲಾಸ್ಟ್ ಅಣ್ಣ ಮಾರ್ಕೆಟ್. ಅವಾಗಿಂದ ಜನ ಯಾರು ಬರಲ್ಲ. ಇನ್ನು ಎತ್ತಿಟ್ಟು ಹೋಗ್ಬಿಡ್ತೀವಿ. ಎಲ್ಲಾದ್ರೂ ಕೇಳ್ಕೊಂಬರ್ತಾ ಇದ್ದೀನಿ. ಏನಕ್ಕೆ ನೀವು ಒಳಗೆ ಕೂರ್ತಾ ಇಲ್ಲ, ಎಲ್ಲ ಆಚೆ ಇದ್ದೀರಾ? ಒಳಗೆಲ್ಲ ಯಾರು ಗಿರಕ್ಕೆ ಬರಲ್ಲ ಅಣ್ಣ. ಎಲ್ಲ ಇಲ್ಲಿಯೇ ಬರೋದು. ಒಳಗೆ ಏನಂದ್ರೆ ಇದು ಹೋಲ್ಸೇಲ್ ಅಣ್ಣ, ಅದು ರೀಸೇಲ್ ಅದು. ಇದು ಹೋಲ್ಸೇಲು, ಅಲ್ಲಿ ಚಿಲ್ಲರ್. ಸೊ ಹಂಗಾರೆ ನಿಮ್ಮ ಹತ್ರ ಖರೀದಿ ಮಾಡಿ ಅಲ್ಲಿ ಒಳಗಡೆ ವ್ಯಾಪಾರ ಮಾಡ್ತಾರೆ. ಒಳಗಡೆ ವ್ಯಾಪಾರ. ಇಲ್ಲಿ ನಿಮ್ಗೆ ಕಾಂಪಿಟೇಷನ್ ಬೇರೆ ಐತಾ? ನಮ್ಗೆ ಐತೆ. ಬಲೆ ಹೇಳೋಣ ಬನ್ನಿ. ಇದ್ರ ಬಗ್ಗೆ ಒಂದೆರಡು ಮಾತು ಹೇಳೋಣ. ಏನಣ್ಣ ಕತೆ ಅದು? ಇದು ಟಮಾಟೆ ಅಣ್ಣ. ಬೆಳಿಗ್ಗೆ 5 kg ಮಾರಿ, ಇವಾಗ 6 kg ಮಾರಕತ್ತೇನೆ ಟಮಾಟೆ. ವ್ಯಾಪಾರ ಇಲ್ಲಕ್ಕೋಸ್ಕರ 3 ಗಂಟೆಯಿಂದ ಇವಾಗ ನೋಡಿ ಜನಗಳಿಗೆ ನಾನು ಓಪನ್ ಆಗಿ ಹೇಳ್ತೀನಿ, 10 ಗಂಟೆ 5 ನಿಮಿಷ ಆಗಿದೆ. ಪಾಪ 10 ಗಂಟೆ ತನಕ ಎಷ್ಟು ಹಣ ಆಯ್ತು? ಬೆಳಿಗ್ಗೆ 5 kg ಮಾರಿನ ಟಮಾಟೆ, ಇವಾಗ 6 kg ಮಾರಕತ್ತೀನಿ 100 ರೂಪಾಯಿಗೆ. 100 ರೂಪಾಯಿಗೆ 6 kg. ಬಾಕ್ಸ್ 350 ರೂಪಾಯಿ. ಯಾರು ಹೇಳಿದ್ರೆ ನಮ್ಮ ಬಾಬು ಹೇಳ್ದ. ರಸ್ತೆ ಸರ್ ಇಲ್ಲಿ ಗಲೀಜು ಸರ್ ರಸ್ತೆ. ಜನಗಳೇ ನೋಡಿ ಅಲ್ಲಿ ತೋರಿಸಿ. ಒಂದ್ ಸೆಕೆಂಡ್ ಪಾನ್ ಮಾಡಿ. ಒಂದ್ ಸೆಕೆಂಡ್ ಬಾ. ಅವ ನಮಸ್ಕಾರ. ಹಿಂಗ ಗಲೀಜಿದ್ರೆ ಗಿರಾಕಿಗಳು ಬರೋದಿಲ್ಲ ಅಣ್ಣ. ನಮ್ ವ್ಯಾಪಾರ ಆಗಲ್ಲ, ಏನಿಲ್ಲ. ನಾವು ಹೆಂಗ್ ಮಾಡ್ಕೊಂಡ್ ತಿನ್ಬೇಕಣ್ಣ? ಸ್ವಲ್ಪ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಕ್ ಬರಕಿಲ್ಲ, ಬರೋದಿಲ್ಲ ಅಣ್ಣ ಅಲ್ಲಿ. ಅದೇ ಸ್ವಲ್ಪ ತೋರ್ಸ್ರಿ. ಮುನ್ಸಿಪಾಲ್ಟಿ ನಾಚಿ ಬಿದ್ದು ಬರ್ತಾರ. ಅದು ತೋರ್ಸಿ. ಅದೆಲ್ಲ ಓಚಿಗಿರ್ಬೋಡ್ರು ಅದೆಲ್ಲ ಗಲೀಜಿದ್ರೆ ನಮ್ಗೆ ವ್ಯಾಪಾರ ಇರುತ್ತೆ. ವ್ಯಾಪಾರನ ತಗೊಂಡು ಒಂದ್ ದಿವಸ ಏರ್ ಇಳ್ತಾ ಇರುತ್ತೆ. ಮೊದಲು ಇಲ್ಲಿ ಕೆಸರು, ಬಾತ್ರೂಮ್ಗಳು, ವಾಶ್ರೂಮ್ಗಳು ನಾವು ಕನಿಷ್ಠ ಪಕ್ಷ ಒಂದು 10 ಬೇಕಾಗಿದ್ದಾವೆ. ಆ APMC ಆಫೀಸ್ಗೆ ಹೋಗಿ ಮೊದಲು ಅವ್ರ ಆಫೀಸರ್ ಯಾರು ಅದರ ಜವಾಬ್ದಾರಿ ಅನ್ನೋದನ್ನ ತಿಳಿಸಿ ಸ್ವಲ್ಪ ತೋರಿಸ್ತೀವಿ ಟಿವಿನಲ್ಲಿ. ನೋಡಿ ಅದ್ರ ರೆಕಾರ್ಡ್ ಮಾಡಿ. ಕುಣಿ ಮುಚ್ಚಬೇಕು ನೋಡಿ. ಡ್ರೈನೇಜ್ ಪಕ್ಕದಲ್ಲೇ ಪಾಪ ಅವ್ರು ಕೂತ್ಕೊಂಡು ಅಕಸ್ಮಾತ್ ಮಳೆ ಬಂತು ಅಂದ್ರೆ ಜನಗಳು ಏನ್ ಮಾಡಕ್ ಸಾಧ್ಯ? ಅದೆಲ್ಲ ಆಚೆ ಬರೋ ಸ್ಮೆಲ್ ಅಲ್ಲಿ 2 ನಿಮಿಷ ನಿಲ್ಲಕ್ ನನ್ನ ಕೈಲೇ ಆಯ್ತಾ ಇಲ್ಲ. ಪಾಪ ದಿನ ಪೂರ್ತಿ ಭಾರಿ ಸಮಸ್ಯೆ ನೋಡಿ. ಇಲ್ಲಿ ನೋಡಿ ಜನಗಳೇ, ಬನ್ನಿ ಸ್ವಲ್ಪ ಮೇಲ್ ಬನ್ನಿ ನೋಡಿ. ಭಾಳ ವಾಸ್ತಿದೆ, ನಿಂತ್ಕೊಳಕ್ಕೆ ಆಯ್ತಿಲ್ಲ. 1-2 ನಿಮಿಷ ನಿಂತ್ಕೊಳಕ್ ಆಯ್ತಿಲ್ಲ. ನೋಡಿ ಇದಾಗಿದೆ. ರೋಡ್ಸ್ ಇಲ್ಲ, ಬಾತ್ರೂಮ್ಗಳಿಲ್ಲ. ರೈತರಿಗೆ ಸ್ನಾನ ಮಾಡಕ್ಕೆ ರೈತರಿಗೆ ಬಾತ್ರೂಮ್ಗಳಿಲ್ಲ, ಸಂಡಾಸ್ಗಳಿಲ್ಲ.
ಬಂದರು ಅವ್ರಿಗೆ ಉಳ್ಕೊಳ್ಳೋಕ್ಕೆ ಒಂದು ರೂಲ್ಸು ಇಲ್ಲ ಇಲ್ಲಿ. APMC ಆಡ್ನವ್ರಿಗೆ ಹೋಗಿ ನೀವು ವಿಚಾರಣೆ ಮಾಡಬೇಕು, ಅದರ ಬಂದು ತಿಳಿಸಿರಿ. ಅಧಿಕಾರಿಗಳು ಇದಕ್ಕೆ ಕಾರಣ ಇಲ್ಲ. ಇದು ಎಷ್ಟು ವರ್ಷಗಳಿಂದ ಇಲ್ಲಿ ನಾನು ಮಾಡಲಿಕ್ಕೆ 15 ವರ್ಷ ಆಯ್ತು. 15 ವರ್ಷದಿಂದ ಇದೇ ವ್ಯವಸ್ಥೆ. ಬಜೆಟ್ ಬಂದೈತೆ ಅಂದ್ರೆ ಬಜೆಟ್ ಒಂದು ದಿವಸ ಬಂದು ಸುಮ್ಮನೆ ರೌಂಡ್ ಬಿಡ್ತಾರೆ ಎಲ್ಲರೂ. MLAಗಳನ್ನ ನಾವು ಮಾತಾಡ್ತಾ ಊರ್ಕೊಂಡು ನೀವು ಮಾತಾಡು. MPಗಳು MPMC MLAಗಳು MPಗಳೆಲ್ಲ ಬಂದು ಒಂದು ಸಲ ಬಜೆಟ್ ಬಂದೈತೆ ಅಂದ್ರೆ ಒಂದ್ಸಲ ರೌಂಡ್ ಬಂದು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆಯ್ತು ಎಲ್ಲ ಮಾಡೋದು ಅಂತಾರೆ, ಒಂದು ಮಾತಾಡಲ್ಲ, ಮಾಡಲ್ಲ. ಇದುವರೆಗೂ ಏನು ಮಾಡಿಲ್ವಾ? ಏನು ಮಾಡಿಲ್ಲ. ಒಂದು ರೌಂಡ್ ಹೊಡಿರಿ, ಎಲ್ಲೊಂದು ಬಾತ್ರೂಮ್ ಇದು ನೋಡಿ ಬರ್ತೀನಿ ನಾನು ಹಿಂಗೆ ರೌಂಡ್ ಹೊಡಿತಾ ಇದ್ದೀನಿ. ಬಾತ್ರೂಮ್ಗಳು ವಾಶ್ರೂಮ್ಗಳು ಅವರಿಗೆ ಉಳ್ಕೊಳ್ಳೋಕ್ಕೆ ರೈತರಿಗೆ ಅವರು ರೂಮ್ಸ್ಗಳು ಬೇಕು. ಇದು ಕೆಲವು ಕಡೆ ಮಾಡಿದಾರೆ. ಬಳ್ಳಾರಿಯಲ್ಲಿ ಒಂದು ಕೂಡ ಏನೂ ಆಗಿಲ್ಲ. ಸಮಸ್ಯೆ ಕೇಳಕ್ ಬಂದಿದ್ದೀನಿ ಪಾಪ. ಅವ್ರ ಕೋಪ ಕೂಡ ನ್ಯಾಯವಾಗಿದೆ ಜನಗಳೇ, ಕೋಪ ನ್ಯಾಯವಾಗಿದೆ. ನನ್ನ ಕೈಯಲ್ಲಿ 2 ನಿಮಿಷ ನಿಲ್ಲಕ್ಕಾಯ್ತಾ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ದಿನ ಪೂರ್ತಿ ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಬೇಕು ಅಂದರೆ ತಮಾಷೆ ಅಲ್ಲ ಜನಗಳೇ. ಅದಕ್ಕೆ ಹೇಳೋದು, ಶ್ರಮಜೀವಿಗಳ ಕಷ್ಟ ನೋಡ್ರಿ, ತಿಳ್ಕೊಳ್ಳಿ. ಎಲ್ಲೋ ಸಿಟಿಲಿ ಕೂತ್ಕೊಂಡಿರ್ತೀವಿ, ನಮ್ಗಳಿಗೆ ಗೊತ್ತಾಗಲ್ಲ. ರೈತರು ಇವ್ರ ರೈತರು, ಇವ್ರ ಕಷ್ಟ ನೋಡ್ರಿ. ಇವ್ರ ಕಷ್ಟಕ್ಕೆ ಸಮಸ್ಯೆಗಳನ್ನ ಅದನ್ನ ಬಗೆಹರ್ಸಕ್ ನೋಡ್ರಿ. ಹೇಳೋಣ ಅವ ಕೋಪದಾಗೈತಿ, ಹೇಳವ. ಅದೆಲ್ಲ ಗಲೀಜೆಲ್ಲ ಕ್ಲೀನ್ ಮಾಡಿ ನಮ್ಮಿರೋ ಜಾಗ ಮಾಡ್ರಿ ಸರ್. ಗಲೀಜ್ನ ಕುತ್ಕೊಂಡಿ ನಾವು. ವ್ಯಾಪಾರ ಇಲ್ಲ, ಏನಿಲ್ಲ, ಎಲ್ಲ ಸಾಲ ಮಾಡ್ಕೊಂಬಿಟ್ಟಿವಿ. 40,000 50,000 ನೋಡಿ ಉಳ್ದಾಗ ಕುತ್ಕೊಂಡಿ ನೋಡಿ ಸರ್ ನಾವು. ಇವಾಗ ಹಿಂಗೆಲ್ಲ ನೋಡಕ್ ಹೋದ್ರೆ ನಾನು ಇಲ್ಲಿ ಕೂತ್ಕೊಂಡು ಕೇಳಿದ್ರೆ, ನೋಡಿ ಸ್ವಾಮಿ ನಾವಿರೋದು ಹಿಂಗೆ ಅಂತೀರಾ? ಇಲ್ಲ ಸ್ವಾಮಿ, ಉಳನ ಹೆಂಗಿರುತ್ತೆ ವಾತಾವರಣ ವ್ಯಾಪಾರ ಇಲ್ಲ, ಗೌರ್ಮೆಂಟೇ ನೋಡ್ಬೇಕು. ನೋಡ್ತಾ ಇದ್ದೀರಾ ಜನಗಳೇ, ಭಾಳ ಕೊಳೆ ಇದೆ, ಭಾಳ ಗಲೀಜಿದೆ. ಪಾಪ ಏನು ಮಾಡೋಕ್ಕೆ ಸಾಧ್ಯ? ದಿನ ಹಿಂಗಾಯ್ತು ಅಂದರೆ APMC ಅವ್ರು ಏನು ತಾನೇ ಕ್ಲೀನ್ ಮಾಡ್ತಾರೆ? ಸ್ವಚ್ಛತೆ ಎಲ್ಲಿದೆ? ಹೈಜಿನಿಕ್ ಎಲ್ಲಿದೆ? ರೈತರು ಏನು ಮಾಡೋಕ್ಕಾಗುತ್ತೆ? ನೋಡಿ, ಇದೆ ನಮ್ಮ ಮಾರ್ಕೆಟು. ಅದಕ್ಕೂ ಕೋಪ ಬರ್ತೈತೆ. ಅಲ್ಲೋಡ್ ಮೂಟ್ ಗಟ್ಲೆ ಅವೆ ನೋಡ. ಖಾಲಿ ಮಾಡ್ತೀವಿ. 34 ರೂಪಾಯಿ ಖರೀದಿ ಮಾಡಿರೋದು, ಇವಾಗ 50 ರೂಪಾಯಿ ದಡವಾಗ್ತಾ ಇದೀವಿ. 3 ದಿವಸ ಉಳ್ದಾವ. 3 ದಿನದಿಂದ ಉಳ್ದಾವ. ಯಾವಾಗ ಖಾಲಿ? ವ್ಯಾಪಾರ ಇಲ್ಲ, ಏನ್ ಮಾಡೋಣ? ಎಲ್ರು ಇದನ್ನ ಹಾಕಡ್ರೆ ಹಾಗಾದ್ರೆ ಇಲ್ಲಿಲ್ಲ ಚೌಕಾಸಿ ನಡೀತೈತಾ? ಇಲ್ಲ ಅಲ್ಲೂ 30 ಎಲ್ಲ ಹೋಲ್ಸೇಲ್, ಇವೆಲ್ಲ ಹೋಲ್ಸೇಲು. ಇವಾಗ ಜಸ್ಟ್ ಒಬ್ರು ಹೇಳಿದ್ರು, ಇವಾಗ ನಿಮ್ಮ ಹತ್ರ ಖರೀದಿ ಮಾಡ್ಬಿಟ್ಟು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಮಾರ್ತಾರೆ ಅಂತ. ಇಲ್ಲಿಲ್ಲ ಕಾಂಪಿಟೇಷನ್, ನಿಮ್ಮಲ್ಲೇ ಒಗ್ಗಟ್ಟುಗಳಿಲ್ಲ. ಮತ್ತೆ ನಮ್ದು ಆಶ್ರಮ ತಂದಾಗ ಆತೋಡ್ ಆಶ್ರಮ ಏನ್ ಸ್ವಾಮಿ ನಡೀತಿದೆ ಇಲ್ಲಿ? ಹಿಂಗೆ ಇರೋದು. ಹಿಂಗೆ ಇರೋದ? 3 ದಿನ ಹಿಂಗೆ 3 ದಿನ ಆಗಿದೆ. 20 ಚೀಲ ಇಳಿಸಿ ಇನ್ನ 3 ಮೂಟೆ ಇಳಿಸ್ತಾರೆ, ಇನ್ನು ಖಾಲಿ ಆಗಿಲ್ಲ. ಮತ್ತೆ ಹೆಂಗ್ರಿ ಸ್ವಾಮಿ ಖಾಲಿ ಆಗುತ್ತೆ? ಏನು ವ್ಯಾಪಾರ ಇಲ್ಲ, ಅಕಸ್ಮಾತ್ ಹಾಳಾಯ್ತು ಅವಾಗ ಏನ್ ಮಾಡಕ್ ಬರಲ್ಲ. ಲಾಸು, ಕೈಯಿಂದ ಲಾಸು ಕಟ್ಕೊಳ್ಳೇಬೇಕಾಗುತ್ತೆ. ಕಟ್ಕೊಡ್ಲೇಬೇಕಾ? ರೈತರ ಹತ್ರ ಅದಕ್ಕೇನು ಒಂದು ಏನ್ ಮಾಡೋದು? ರೈತ ಈಗ ನಾವು ರೈತರ ಹತ್ರ ತಂದೇವಿ, ಹಾಕಿದ್ವಿ ಅಂಗಡಿಗೆ, ಲಾಸ್ ಆಗಿದೆ, ಏನು ಮಾಡಕ್ಕೆ ಬರಲ್ಲ. ನಾವು ಕಟ್ಕೊಡ್ಬೇಕು ರೈತರಿಗೆ ಅಷ್ಟೇ. ನೀವೇ ಕೊಟ್ಕೊಡ್ಬೇಕು. ಹಂಗಾರೆ ಸಂಜೆ ಆದ್ರೂ ಇಲ್ಲ ಮಧ್ಯಾಹ್ನ ಆದ್ರೂ ಹೆಂಗಾದ್ರೂ ಸೇಲ್ ಮಾಡಲೇಬೇಕು. ಹೋದ್ರೆ ಮಾರ್ತಾರೆ, ಇಲ್ಲಾಂದ್ರೆ ಎತ್ತಿಡ್ತಾರೆ ಅಷ್ಟೇ. ಆಗುತ್ತಾ? ದಿನನಿತ್ಯ ಆಗುತ್ತೆ. ಇಲ್ಲ ಲಾಸ್ ಎಷ್ಟು ಫೇಸ್ ಮಾಡ್ತೀರಾ? ಲೈಕ್ ಮುಗಿಯೋ ನಂಬಿಕೆ ಇದೆಯಾ? ಒಂದು 3 ದಿನದಲ್ಲಿ 2 ದಿನದಲ್ಲಿ ಖಾಲಿ ಮಾಡ್ತೀರಾ? ಆದರೆ ಒನ್ ಡೇ ಇದಾಗ ಆಗ್ತದೆ. ಈಗ ಲೋಕಲ್ ಸೀಸನ್, ಹಳ್ಳಿಗಳೆಲ್ಲ ಮೆಣಸಿನ್ಕಾಯಿ ಬೆಳೆದಾರ, ಹಂಗಾಗಿ ವ್ಯಾಪಾರ ಇಲ್ಲ ಅಷ್ಟೇ. ಓಕೆ, ಸೀಸನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೀರಾ? ಸೀಸನಲ್ಲಿ ಮಾತ್ರ ಪ್ರಾಬ್ಲಮ್ಮು. ಉಳಿಕೆ ದಿನಗಳಲ್ಲಿ ಅವತ್ತಿಂದ ಅವತ್ತೇ ಖಾಲಿ ಆಗಿಬಿಡುತ್ತೆ. ಕರೆ ಐತಣ್ಣ. ಮತ್ತೆ ಈ ಗಲೀಜು ಈ ವಾಸನೆ ಹೆಂಗಣ್ಣ? ಯಾರು ಏನು ಕ್ಲೀನ್ ಮಾಡಲ್ವಾ? ಅದು ಅವ್ರನ್ನೇ ಕೇಳಬೇಕು. APMC ಅವ್ರನ್ನೇ ಕೇಳಬೇಕು. ಅಥಾರಿಟಿ ಅವ್ರ ಅಥಾರಿಟಿ ಬರ್ತದೆ, ಅವ್ರನ್ನೇ ಕೇಳಬೇಕಾಗುತ್ತೆ. ನಾವು ಅದ್ರ ಬಗ್ಗೆ ಹೇಳಕ್ ಬರಲ್ಲ. ಯಾಕಂದ್ರೆ ಅಂದ್ರೂ ನೀವೇನೇ ಕಷ್ಟ ನಾವು ಮಾಡ್ತೀವಪ್ಪ ಸ್ವಾಮಿ. ನಾವು ಎಷ್ಟೋ ಆದ್ರೂ ಮಾತಾಡ್ಬೋದು, ಆದರೆ ಅವ್ರಿಗೆ ಬೇಕಲ್ಲ ಬೆನಿಫಿಟ್ ಬೇಕು, ಅದು ಬೇಕು, ಮಾಡ್ಸಕ್ಕೆ ದುಡ್ಡು ಬೇಕು. ಸ್ವಲ್ಪ ಕ್ಲೀನ್ ಮಾಡ್ರೆ ವ್ಯಾಪಾರ ಇನ್ನೂ ಜಾಸ್ತಿ ಆಗುತ್ತಲ್ಲ, ಜನ ಇನ್ನೂ ಜಾಸ್ತಿ ಬರ್ತಾರೆ ಅಲ್ವಾ? ಹೌದು ಆಗುತ್ತೆ. ಆದ್ರೂ ಬಳ್ಳಾರಿ ಇಷ್ಟು ಗಲೀಜೈತೆ ಅಂತಂದು ಎಲ್ಲ ನ್ಯೂಸ್ನಲ್ಲಿ ಎಲ್ಲ ಕಡೆ ಎಲ್ಲ ತೋರಿಸ್ತಾ ಇದ್ದಾರೆ. ಆದ್ರೂ ಅವರು ಅಧ್ಯಕ್ಷರು ಅವರು ಎಚ್ಚೆತ್ತುಕೊಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ MLAಗಳಾಗಲಿ MP ಆಗಲಿ ತರಕಾರಿ ತಿನ್ನೋ ವಸ್ತು ಇದು. ಪ್ರತಿನಿತ್ಯ ತಿನ್ನೋದು. ಪ್ರತಿಯೊಂದು ಮನೆಯಲ್ಲೇ ತರಕಾರಿ ಬೇಕೇ ಬೇಕು. ಈ ಥರ ಗಲೀಜಿದ್ರೆ ಹೆಂಗೆ ಅಂತಂದೇಳಿ ಅವರಿಗೂ ಗೊತ್ತಾಗಬೇಕು. ಅವರು ಮನೆಯಲ್ಲಿ ತರಕಾರಿ ಬೆಳೀತಾರೆ, ತರಕಾರಿ ತಿಂತಾರಲ್ಲ ಯಾರಾಗಲಿ. MLA ತಿಂತಾನೆ, MP ತಿಂತಾನೆ, ಯಾರಾದರೂ ತಿಂತಾರಲ್ಲ, ಅವರಿಗೆ ಗೊತ್ತಾಗಬೇಕಲ್ಲ. ಈ ಥರ ಗಲೀಜಲ್ಲಿ ತಾಂಬಂದು ನಾವು ತೊಳ್ಕೊಂಡು ತಿಂದರೆ ಹೆಂಗೆ ಅಂತಂದೇಳಿ ಅದು ಅವ್ರು ತಿಳ್ಕೊಬೇಕಷ್ಟೇ. ನೋಡಿ, ಇದು ಬುದ್ಧಿವಂತಿಕೆ ಮಾತು. ಅಂದರೆ ಎಲ್ಲರ ಮನೆಯಲ್ಲೂ ಅಡುಗೆ ಮಾಡೇ ಮಾಡ್ತೀವಿ, ಎಲ್ಲರ ಮನೇಲಿ ತರಕಾರಿ ಬಳಸ್ತೀವಿ. ಇಷ್ಟು ಗಲೀಜಲ್ಲಿ ಅವ್ರು ನಮ್ಮನ್ನ ಇರಕ್ಕೆ ಬಿಟ್ಟರೆ ಅವ್ರಿಗೂ ಬೇರೆ ಆಪ್ಷನ್ ಇಲ್ಲ, ಗಲೀಜಲ್ಲೇ ಮಾರಬೇಕಾಗುತ್ತೆ. ಇದನ್ನು ತಗೊಂಡೋಗಿ ನೀವು ತೊಳೆದು ತಿಂತೀರಾ? ಇದೇ ಇವ್ರ ಪ್ರಶ್ನೆ ಆಗಿದೆ. ಹೌದಾ ಸ್ವಾಮಿ? ಓಕೆ, ಅದೇ ನೋಡ್ರಿ ಸ್ವಾಮಿ, ನಾವಿರೋದು ಹಿಂಗೇನೆ. ಬನ್ನಿ, ಇನ್ನೂ ಏನೇನೈತೆ ನೋಡೋಣ. ಎಲ್ಲಿ ಬರ್ರಪ್ಪ, ಹೇಳಿ. ನಾ ಹೇಳಿದ್ದೀನಿ, ಹೇಳು. ನಮ್ಮ ಹೆಸರು ಚಾಂದ್ ಭಾಷಾ ಅಂತೇಳಿ. ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ ಸರ್. ಎಷ್ಟು ವರ್ಷದಿಂದ? ಸುಮಾರು ಒಂದು 6 ವರ್ಷದಿಂದ ಮಾಡ್ತೀವಿ ಸರ್. ಹೆಂಗೆ ನಡೀತೈತೆ 6 ವರ್ಷದಿಂದ?
ಸರ್ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಪ್ರತಿಯೊಂದು ಏನೆಲ್ಲ ಸಮಸ್ಯೆಗಳು, ಯಾವ ಥರ ಕಾಂಪಿಟೇಷನ್? ನಾವು ಒಂದು ಕಾಂಪಿಟೇಷನ್ ಕೇಳಿಸ್ಕೊಂಡು ಬೇರೆ ಯಾವ್ದನ್ನ ಕಾಣಿಸಿಲ್ಲ ಸರ್. ತರಕಾರಿಯಲ್ಲಿ ಹೈಯೆಸ್ಟ್ ಕಾಂಪಿಟೇಷನ್ ಇದೆ ಸರ್ ಈಗ. ಯಾಕಂದರೆ ತರಕಾರಿ ಪ್ರತಿಯೊಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಸಿಖ್ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗಿದೆ. ಸರ್ವಸಾಮಾನ್ಯ ಜನ ಕೂಡ ಏನೇ ಇರಲಿ ತರಕಾರಿ ಕಂಪಲ್ಸರಿ. ಅದಕ್ಕೆ ಈ ತರಕಾರಿಯಲ್ಲಿ ತುಂಬ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಸರ್. ಹೊಟ್ಟೆಪಾಡು ಸ್ವಾಮಿ, ತಿನ್ನಲೇಬೇಕು. ಅಂದರೆ ಹೆವಿ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಸರ್. ಕಾಂಪಿಟೇಷನ್ ನಂಗೆ ಒಂದು ಕಾಂಪಿಟೇಷನ್ ಅದನ್ನ ಬಿಡಿಸಿ ಹೇಳಿ ನನಗೆ, ಅದು ಯಾವ ಥರ ಕಾಂಪಿಟೇಷನ್ ಜನಕ್ಕೆ ಅರ್ಥ ಆಗಲ್ಲ. ಜನಗೆ ಅರ್ಥ ಆಗ್ಬೇಕಂದ್ರೆ ಈಗ ನೋಡಿ ಸರ್, ಈಗ ನಾವು ಮಾರ್ಕೆಟಲ್ಲಿ ತಗೊಂಡಿರ್ತೀವಿ 30 ರೂಪಾಯಿ kg. ನಾವು ಒಂದು 5 ರೂಪಾಯಿ 10 ರೂಪಾಯಿ ಬೆಳೆಸಿ ಮಾಡ್ತೀವಿ. ಯಾಕಂದರೆ ನಮಗೆ ಫ್ಯೂಲ್ ಚಾರ್ಜಸ್ ಇರ್ತದೆ. ನಾನು ಮಾಡ್ತಾ ಇರ್ತೀವಿ ಮಾರ್ಕೆಟ್ನಾಗ ಇಲ್ಲ ಸರ್. ಔಟ್ಸೈಡ್ ನಾವು ಔಟ್ಸೈಡ್ ವ್ಯಾಪಾರ ಮಾಡೋರು. ನಮಗೆ ಯಾಕಂದರೆ 30 ಕಿಲೋಮೀಟ್ರು 20 ಕಿಲೋಮೀಟ್ರ್ ದೂರ ಹೋಗಿರ್ತೀವಿ, ಟ್ರಾವೆಲ್ ಮಾಡಿರ್ತೀವಿ. ಅಲ್ಲಿ ಟ್ರಾವೆಲ್ ಮಾಡಿದಾಗ ಟ್ರಾವೆಲ್ದು ಫ್ಯೂಲ್ ಚಾರ್ಜಸ್ ತೆಗಿಬೇಕಾಗ್ತದೆ. ಫ್ಯೂಲ್ ಚಾರ್ಜಸ್ ತೆಗಿಬೇಕಾಗತ್ತೆ, ನಮ್ಮ ಕೂಲಿನೂ ತೆಗಿಬೇಕಾಗತ್ತೆ. ಆ ಸಮಯದಲ್ಲಿ ಜನಗಳು ಮುಗ್ಗಾಲು ಹೋಗ್ತವೆ. ಮುಗ್ಗಾಲು ಅಂದರೆ ಎಕ್ಸ್ಟ್ರಾ ತಾಂತಾರೆ ಜನ. ಈ ಜನಗಳು ಬದಲಾವಣೆ ಆಗ್ಬೇಕಂದ್ರೆ ಎಕ್ಸ್ಟ್ರಾ ತಾಂಬೋದು ಬಿಡ್ಬೇಕು, ಫಸ್ಟ್ ನಂಬರ್ 1 ಪಾಯಿಂಟ್. ಇದೇ ರೀತಿ ನೋಡಿ ಸರ್, ಈಗ ಏನಂದರೆ ಜನಗಳದ್ದು ನಮ್ಮ ಸಂದೇಶ ಏನಂದರೆ, ಜನಗಳು ತಲುಪಬೇಕಂದ್ರೆ ಜನಗಳು ಯಾವುದೇ ರೀತಿ ಎಕ್ಸ್ಟ್ರಾ ತಗೋಬಾರ್ದು. ನಾವು ತೂಕ ಮಾಡಿ ಕೊಟ್ಟಿರೋ ಫೈನಲ್ ಒಂದು ಎಕ್ಸ್ಟ್ರಾ ತಗೋಬೋದು. ಎಕ್ಸ್ಟ್ರಾ ಅಂತಲ್ಲ, ಓವರ್ ಎಕ್ಸ್ಟ್ರಾ ತಗೋಬಾರ್ದು. ಅದ್ರ ಬಗ್ಗೆ ನೋಡಿ ಸರ್, ಸುಮಾರು ನೋಡಿ ಸರ್, ಅದು ತುಂಬಾ ಗಲೀಜಿದೆ. ಅದರಿಂದ ರೋಗ ಹರಡುವ ಸಾಧ್ಯತೆ ಇರ್ತವೆ. ಜನಗಳಿಗೆ ಇನ್ಫೆಕ್ಷನ್ ಆಗುತ್ತೆ. ಇಲ್ಲಿ ಅಷ್ಟು ಕೆಲಸ ಮಾಡ್ತಿರ್ತಾರೆ, ಮನೆಗೆ ಹೋಗಿ ಸುಸ್ತು. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಬರ್ತಾರೆ ಅವರು. 4 ಗಂಟೆಗೆ ಬಂದು ಪಾಪ ಕೆಲಸ ಮಾಡ್ತಾರೆ. ಆ ಸ್ಮೆಲ್ ತಗೊಂಡು ರೋಗ ಬಂದು ಮತ್ತೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗತ್ತೆ. ಆದಷ್ಟು ಇವರು ವ್ಯಾಪಾರ ಮಾಡಿದ ಕಾಸು ಅವ್ರ ರೋಗಕ್ಕೆ ಅವ್ರು ನಿವಾರಣೆ ಮಾಡ್ಕೊಳಕ್ಕೆ ಅಲ್ಲೇ ಹಾಸ್ಪಿಟ್ಲ್ಗೆ ಹೋಯ್ತೈತಿ ಅಲ್ಲಿ. ಯಾಕಂದ್ರೆ ಅಲ್ಲಿ ಏನಂದ್ರೆ ಆದಷ್ಟು ಕ್ಲೀನ್ ಮಾಡ್ಬೇಕಂತ ನನ್ನ ಉದ್ದೇಶ. ಯಾಕಂದರೆ ನಮಗೂ ಫೆಸಿಲಿಟಿ, ಅವ್ರಿಗೂ ಫೆಸಿಲಿಟಿ, ಯಾವುದೇ ರೋಗ ಹರಡೋದಿಲ್ಲ. ಈಗ ಮಳೆ ಬಂದರೆ ಇನ್ನೂ ರೊಚ್ಚಿಗೆದ್ದು ಇನ್ನೂ ರೋಗ ಹರಡೋ ಸಾಧ್ಯತೆ ಇರ್ತದೆ. ಇನ್ನು ನೊಣ ಬಂದಿರ್ತದೆ, ನೊಣಗಳು, ಸೊಳ್ಳೆಗಳು, ಇಲ್ಲಾಂದ್ರೆ ಮಲೇರಿಯಾ, ಡೆಂಗು, ಚಿಕನ್ ಕುನಿಯಾ ಈ ಥರ ರೋಗಗಳು ಹರಡೋ ಸಾಧ್ಯತೆಗಳು ಇರ್ತವೆ. ಯಾಕಂದರೆ ಆದಷ್ಟು ಕ್ಲೀನಿಂಗ್ ಇದ್ದರೆ ಹೆಲ್ತ್ ಆ್ಯಂಡ್ ಹೈಜೀನ್ ಚೆನ್ನಾಗಿರ್ತದೆ ನೋಡಿ ಸರ್. ಆ ಕ್ಲೀನಿಂಗ್ ಮಾಡೋ ಜವಾಬ್ದಾರಿ ಅವ್ರದ್ದು APMC ಅವ್ರದ್ದು ಅಲ್ಲ? APMC ಅವ್ರದ್ದು ಸರ್, APMC ಅವ್ರದ್ದು. APMC ಮತ್ತು ಮುನ್ಸಿಪಾಲಿಟಿ ಅವ್ರದ್ದು. ಯಾರು ಕೇಳಲ್ವಾ? ಇಲ್ಲೇ ಇದಿರಲ್ಲ ಸರ್, ಅವರು ಪ್ರತಿ ಸಲ ಬಂದು ವಿಸಿಟಿಂಗ್ ಮಾಡ್ತಿರ್ತಾರೆ. ನಾನು ವಿಸಿಟ್ ಮಾಡಿದೆ, ನನಗೆ 2 ನಿಮಿಷ ನಿಲ್ಲಕ್ಕಾಗಿಲ್ಲ ಆ ಕಡೆ. ನೋಡಿ ಸರ್, ಈ ರೀತಿ ಸ್ಮೆಲ್ ಇದೆ. ಎಂಥ ರೋಗಗಳು ಬರ್ತಂದ್ರೆ ಭಯಾನಕ ರೋಗಗಳು ಬರ್ತವೆ. ಈಗ ಹೊಸ ರೋಗಗಳು ಸೃಷ್ಟಿ ಆಗ್ತಾ ಇದಾವೆ. ಆ ರೋಗಗಳಿಗೆ ಸೈಂಟಿಸ್ಟ್ಗಳು ಮೆಡಿಸಿನ್ ಕಂಡುಹಿಡಿದ್ರಲ್ಲೇ ತನ್ನ ಜೀವನ ಕಳ್ಕೊತಾ ಇದ್ದಾರೆ. ಅದಕ್ಕೆ ಈ ಹೊಸ ರೋಗ ಬಂದುಬಿಟ್ರೆ ಮತ್ತೆ ಅದಕ್ಕೆ ಮೆಡಿಸಿನ್ ಕಂಡುಹಿಡೋದು ಕಷ್ಟ ಇರುತ್ತೆ. ಆದಷ್ಟು ಕ್ಲೀನಿಂಗ್ ಇರ್ಬೇಕಂತ ನನ್ನ ಉದ್ದೇಶ ಸರ್. ಹೆಲ್ತ್ ಆ್ಯಂಡ್ ಚೆನ್ನಾಗಿ ಹೇಳಿದ್ರು. ಆಲ್ರೆಡಿ ಇರೋ ರೋಗಗಳಿಗೆ ಮೆಡಿಸಿನ್ ಕಂಡುಹಿಡಿದು ಸಾಕಾಗೈತೆ. ಇದ್ರಲ್ಲಿ ಹೊಸ ರೋಗಗಳು ಬೇರೆ ಉತ್ಪತ್ತಿ ಆಗ್ಬಿಡುತ್ತೆ, ಹುಷಾರು ಅಂತ ಅವ್ರು ವಾರ್ನಿಂಗ್ ಕೊಡ್ತಾವ್ರು ನೋಡ್ರಿ. ಕರೆ ಆಯ್ತು ಇದೆ ಸರ್. ಈಗ ನನ್ನ ಉದ್ದೇಶ ಏನಂದರೆ, ಈ ಜನಗಳು ಕಸ ಹಾಕ್ತಾರಲ್ಲ, ಇಲ್ಲಿ ಹಾಕೋರು ಇವ್ರು ಹಾಕೋದು. ಬಟ್ ಇದನ್ನ ನಾವು ನಿಯಂತ್ರಣ ಮಾಡ್ಕೋಬೇಕು. ಇವಳು ಅರ್ಥ ಆಗಿದೆಯಾ? ಆದಷ್ಟು ಇವ್ರು ನಿಯಂತ್ರಣ ಮಾಡ್ಕೊಂಡು ಒಂದು ಸಿಸ್ಟಮ್, ಮುನ್ಸಿಪಾಲ್ಟಿ ಅವ್ರು ಬರ್ತಾರಲ್ಲ, ಆ ಮುನ್ಸಿಪಾಲ್ಟಿ ಅವ್ರು ಬಂದವ್ರಿಗೆ ಹೇಳ್ಬೇಕು, ನೋಡ ತಗೊಂಡೋಗಿ ಅಂತ ಇವ್ರ ಕಡೆಯಿಂದ. ಇಲ್ಲ, ರೈತರು ಹೇಳ್ಬೇಕಲ್ವಾ? ಅಲ್ಲಿ ನಿಂತ್ಕೊಂಡಿಲ್ಲ ಕೂರಕ್ಕಾಗಲ್ವಲ್ಲ, ತಗೊಂಡಾರಪ್ಪ ಕ್ಲೀನ್ ಮಾಡ್ರಿ ಅನ್ನೋದು ಹೇಳ್ಬೇಕು ಸರ್. ಇದು ಕೂಡ ಕನ್ಫರ್ಮು. ಬಟ್ ಆದರೆ ಇಲ್ಲಿ ಮಸ್ಟ್ ಆಫ್ ಆಲ್ ಮುನ್ಸಿಪಾಲ್ಟಿ ಕಡೆಯಿಂದ ಕ್ಲೀನಿಂಗ್ ಇರಬೇಕು. ಮೇನ್ ಮುನ್ಸಿಪಾಲ್ಟಿ ಅವ್ರು ಕ್ಲೀನ್ ಮಾಡೋದಿಲ್ಲ ಕಂಪಲ್ಸರಿ. ಮತ್ತು APMC ಕಡೆಯಿಂದ ಕಂಪ್ಲೇಂಟ್ ಒಂದು ಇಶ್ಯೂ ಮಾಡಬೇಕು ಸರ್. ಇದು ತುಂಬ ದಿನಗಳಿಂದ, ಸುಮಾರು ಒಂದು 2 ವರ್ಷದಿಂದ ಹಿಂಗೆ ಬಿದ್ದಿದೆ ಸರ್ ಇದು. ಖಂಡಿತ ಮತ್ತೆ ಬರ್ತೀನಿ. 2 ವರ್ಷದಿಂದ ಅಂತ ಹೇಳ್ತಾರೆ, ಬಟ್ ಅವ್ರು 6 ವರ್ಷದಿಂದ ವ್ಯಾಪಾರ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನಮ್ಮ ಕೈಲಿ ಬಂದು ಒಂದು 2-3 ನಿಮಿಷದಲ್ಲಿ ನಿಲ್ಲಕ್ಕಾಯ್ತಿಲ್ಲ. ಬನ್ನಿ ನೋಡೋಣ ಇನ್ನು ಏನೇನು ಸಮಸ್ಯೆಗಳಿದ್ದಾವೆ ಅಂತ ಮಾತಾಡ್ತೇನವ. ಬೇಜಾರಾಗಿದೆಯಲ್ಲವ, ಬಿಡು ಅಲ್ಲಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಮಾರ್ಕೆಟ್ ಬಿಗಿನಿಂಗಿಂದ ಲಾಸ್ಟ್ ತನಕ ಈ ಕೊಳೆ ಸಮಸ್ಯೆ ಏನಿದೆ ನಿಜವಾಗ್ಲೂ ಅತಿರೇಕಲ್ಲಿದೆ. ಇದು ಏನಂತ ಹೇಳೋದು ಅಂತ ನನಗೂ ಬಾಯಿ ಬರ್ತಾ ಇಲ್ಲ. ಬಿಕಾಸ್ ನೀವು ನೋಡ್ತಾ ಇರ್ಬೋದು, ದನಗಳು ಇಲ್ಲಿರೋರು ಎಲ್ಲನೂ ಅಲ್ಲಿ ತಿನ್ಕೊಂಡು ಪಾಪ ಅಷ್ಟು ಗಲೀಜಿದೆ. ಅವ್ನು ಹೇಳಿದ್ದು ಸತ್ಯ ಐತೆ. ಏನಕ್ಕೆ ಅಕಸ್ಮಾತ್ ಏನೋ ಕಾಯಿಲೆ ಹೊಸ್ದಾಗಿ ಸ್ಟಾರ್ಟ್ ಆಯಿತು ಅನ್ನೋ ಅವ್ರು ಮಾಡಿದ ವ್ಯಾಪಾರದಲ್ಲಿ ಅವ್ರು ಹಾಸ್ಪಿಟ್ಲ್ ಖರ್ಚು ನೋಡ್ಕೊಳ್ಳೋದಾ, ಇಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋದಾ, ಏನು ತಾನೇ ಮಾಡ್ತಾರೆ? ಚಿನ್ನ ಈ ವಯಸ್ಸಲ್ಲೇ ವ್ಯಾಪಾರಕ್ಕೆ ಕೂತಿದ್ಯಲ್ಲೋ, ಇರೋ ಬರ್ತೀನಿ ನಿನ್ನ ಹತ್ರ. ಏನು ಮಾಡ್ತಿದ್ಯಮ್ಮ? ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 7th ಓದ್ತಿದ್ಯಾ? ಎಷ್ಟು ಗಂಟೆಗೆ ಬಂದೆ? 3 ಗಂಟೆಗೆ. 3 ಗಂಟೆಯಿಂದ ಅಲ್ಲಿ ಕೂತಿದ್ಯಾ? ಎಷ್ಟು ವ್ಯಾಪಾರ ಮಾಡಿದೆ? ಅಲ್ಲಿ ನೋಡು, ಹೇಳು, ಎಷ್ಟು ವ್ಯಾಪಾರ ಮಾಡಿದೆ? ಗೊತ್ತಿಲ್ಲ ಅಂಕಲ್. ಗೊತ್ತಿಲ್ಲ? ಹೇಗೆ ನಡೀತೆ? ಡೈಲಿ ಬರ್ತೀಯಾ ಇಲ್ಲ ಯಾವಾಗಾರು ಒಂದಿನ ರಜಾ ಇದ್ದಾಗ ಬರ್ತೀಯಾ? ಡೈಲಿ ಬರ್ತೀನಿ. ಡೈಲಿ ಬಂದು ವ್ಯಾಪಾರ ಮಾಡ್ತೀಯ ನೀನು? ಎಷ್ಟು ವರ್ಷದಿಂದ ಬರ್ತಿದ್ಯಾ? ಸ್ಕೂಲ್ ಹೋಗ್ತಿಲ್ಲ? ಸ್ಕೂಲ್ ಹೋಗ್ತೀನಿ, ಹಾಲಿಡೇಸ್ ಅಂತೇಳಿ ಬಂದಿದ್ದೀನಿ. ಹಾಲಿಡೇಸ್ ಅಂದ್ಬಿಟ್ಟು ಬಂದಿದ್ಯಾ? ನೋಡಿ, ನಮ್ಮ ಭಾರತದ ಬೆನ್ನೆಲುಬಾಗಿ ಆಗಿರೋಂಥ ಮಕ್ಕಳು ವ್ಯಾಪಾರಕ್ಕೆ ಇಳಿದಿದ್ದಾರೆ. ಹಂಗಾರೆ ನೀವು ಅರ್ಥ ಮಾಡ್ಕೊಬೇಕು ರೈತರ ಸಮಸ್ಯೆ ಎಷ್ಟು ಜೋರಿರಬೇಕು ಅಂತ. ಇನ್ನೂ ಮುಗ್ದಿಲ್ಲ, ಇನ್ನೂ ಮಾರ್ಕೆಟ್ ಇದೆ. ಅರ್ಧ ಮಾತ್ರ ಬಂದಿದ್ದೀನಿ. ಕ್ಯಾ ಚಾಚಾ ತರಕಾರಿ ಮೇ ಮಾರ್ರಿ ಇವನು. ನಮಸ್ಕಾರ ಸ್ವಾಮಿ. ನಮಸ್ಕಾರ, ಹೇಳಿ ಸಾಹೇಬ್ರೆ. ನೋಡಿ ಸ್ವಾಮಿ, ನಾವಿರೋದು ಹಿಂಗೆ ಶುಂಠಿ ವ್ಯಾಪಾರ ಮಾಡ್ತಾವ್ರೆ ಯಜಮಾನ್ರು. ನಿಮ್ಮ ಹೆಸರು? ನಮ್ಮ ಮುಜೀಬ್ ಅಂತ. ಎಷ್ಟು ವರ್ಷದಿಂದ ಮಾರ್ಕೆಟ್ ಆಗಿದ್ದೀನ? ನಾವು 30 ವರ್ಷದಿಂದ ಇದ್ದೀವಿ ಸರ್. ಏನಣ್ಣ ಮಾರ್ಕೆಟ್ ಸಮಸ್ಯೆಗಳು ಇಷ್ಟೊಂದು ಜಗ್ಗಿ ಇದಾವಲ್ಲ, ಕೊಳೆ, ಇಲ್ಲಿ ವಾಸನೆ, ಯಾರು ಕ್ಲೀನ್ ಮಾಡೋರೆಲ್ಲ, ಏನೆಲ್ಲ ಸಮಸ್ಯೆ? ಯಾರು ಮಾಡೋಕ್ಕಿಲ್ಲ.
ಯಾರು ಮಾಡಂಗಿಲ್ಲ. ಆಫೀಸವ್ರು ಹೇಳ್ತಾ ಇದಾರ, ಇವ್ರು ಕಸ ಹಾಕ್ತಾರ, ಗಲೀಜು ಮಾಡ್ತಾ ಇದಾರ ಜನ. ಮುನ್ಸಿಪಾಲ್ಟಿ ಅವ್ರು ಕ್ಲೀನ್ ಮಾಡಲ್ಲ, ಮುನ್ಸಿಪಾಲ್ಟಿಯವ್ರು ಬಂದು ಮಾಡ್ತಾರ. ಮತ್ತೆ ಹಿಂಗೈತಿ. ಮತ್ತು ಇವರೆಲ್ಲ ಹೊಲ್ಸ್ ಮಾಡಿಬಿಡ್ತಾರ. ಮಳೆಗೆ ಎಲ್ಲ ಗಲೀಜು ಬರ್ತಾ ಇದಾವ, ಇವ್ರು ಬಿಸಾಕ್ತಾರ. ಕ್ಲೀನೇ ಮಾಡಲ್ಲ ಅಂತ ಇಲ್ಲ, ಬರ್ತಾ ಇದಾರ, ಆಫೀಸ್ಲಿಂದ ಬರ್ತಾ ಇದಾರ. APMC ಆಫೀಸಿಂದ ಬಂದು ಕ್ಲೀನ್ ಮಾಡಿ ಎಲ್ಲ ಕಸ ಬಡ್ದು ಹೋಗ್ತಾ ಇದಾರ. ದಿನಕ್ಕೆ ಎಷ್ಟು ವ್ಯಾಪಾರ ನಡೀತಣ? ನಮಗೆ ಒಂದು 2-3 ಸಾವಿರ ನಡೀತದೆ ಸರ್. ಜೀವನಕ್ಕೆ ಆಧಾರ ಬಂಡವಾಳ ಹೋಗಿ ಎಷ್ಟು ಉಳಿಯುತ್ತೆ? ಬಂಡವಾಳ ಹೋಗಿ ಒಂದು 300-200 ರೂಪಾಯಿ ಇಡ್ತದೆ ಅಣ್ಣ. 200-300 ರೂಪಾಯಿ ಏನು ಮಾಡ್ಬೇಕು ಸರ್? ಹೆಂಗೆ ಒಂದು ನಡೆಸ್ಬೇಕು? ಕೂಲಿಗೆ ಹೋದ್ರೆ ಒಂದು 200 ರೂಪಾಯಿ ಕೊಡ್ತಾರ. ಮತ್ತೆ ಹೆಂಗೆ ಒಂದು ಜೀವನ ನಡೆಸ್ಬೇಕಲ್ಲ. ಅಂದ್ರೂ ವ್ಯಾಪಾರ ಬಿಟ್ಕೊಡಲ್ಲ, ನಾವು ನಾಳೆ ಮಾಡ್ತೀವಿ ಅಂತ. ಮಾಡ್ತೀವಿ ಸರ್. ಏನು ಮಾಡಿ ಜಿದ್ದು ಏನಿಲ್ಲ ಸರ್, ನಡಿಬೇಕಲ್ಲ ಹೊಟ್ಟೆದು. ಎಲ್ಲೇನು ಹೋದ್ರೆ ಎಷ್ಟು ಕೊಡ್ತಾರ? ತಿಂಗಳಿಗೆ 10 ಸಾವಿರ ಕೊಡ್ತಾರ. ಇದ್ರಾಗ ಒಂದು 15 ಸಾವಿರ ಏನೋ ದುಡ್ಕೊತೀವಿ. ಮನೆಗೆ ತರಕಾರಿ ಗಿರ್ಕಾರಿ ಸಿಗ್ತೈತೆ. ನಾವು ನೋಡಿ ಸ್ವಾಮಿ, ನಾವು ಇರೋದು ಹಿಂಗೆ. ಬಲೆ ಅಂದ್ರೂ ಅವ್ರು ಶ್ರಮಜೀವಿಗಳು, ಇವತ್ತಿಲ್ಲ ನಾಳೆ ಅವಳು ಸಕ್ಸಸ್ಫುಲ್ ಆಗಿ ಇದ್ದೇ ಇರ್ತಾರೆ. ಮಾರ್ಕೆಟಾಗಿ ನೋಡ್ಕೊಂಡ್ ಬಂದೀನಿ, ಭಾಳ ಜಗ್ಗಿ ಪ್ರಾಬ್ಲಮ್ಸ್ ಅವ. ನೀವು ನಿಮ್ಮ ಬಾಯಿಂದ ಹೇಳ್ರಿ. ಮಾರ್ಕೆಟ್ ಅನ್ನೋದೇ ದೊಡ್ಡ ಗೊಬ್ಬಾಗ್ಬಿಟ್ಟಿದೆ ನೋಡಿ. ಅದು ಯಾರು ಮೇಕೆಗಳು ನೋಡಿ, ಮೇಕೆ ಕಾಟ ಅದ್ರಲ್ಲಿ ನೋಡಿ, ಅದೆಲ್ಲ ಇರೋದು ಕ್ಯಾಪ್ಸಿಕಮ್ ಅಲ್ಲಿ ಇವಾಗ ಮೇಕೆ ಬಂದು ತಿಂದೋಗೈತೆ. ಅದು ಯಾರ್ದು ಮೇಕೆ ತಿನ್ಸೋಕೆ ಇಲ್ಲಿ ಬಿಟ್ಟಿರ್ತಾರೆ ಅವ್ರ ಲಾಭಕ್ಕಾಗಿ. ಇನ್ನೊಂದು, ಇಲ್ಲಿ ಕುಡಿಯೋಕ್ಕೆ ನೀರು ಎಲ್ಲೆಲ್ಲೂ ಇಲ್ಲ ಮಾರ್ಕೆಟ್ಗೆ. ರೈತರು ಬಂದು ಎಲ್ಲಿ ಕುಡಿಬೇಕು? ಮಲಗೋಕೆ ಒಂದು ವ್ಯವಸ್ಥೆ ಇಲ್ಲ. ಆ ಕಡೆ ರೋಡ್ ಅಂತೂ ನಡೆಯೋಕೆ ಆಗಲ್ಲ. ಮತ್ತೆ ಏನ್ ಮಾಡೋದು? ಸ್ವಲ್ಪ ಬಿಸಿಲು ಹಿಂಗೈತೆ, ಅಕಸ್ಮಾತ್ ಮಳೆ ಬಂದ್ರೆ ಹೆಂಗೆ? ಅದೇ ಮತ್ತೆ ಮಳೆ ಬಂದಕ್ಕೋಸ್ಕರ ಇನ್ನ ಇಲ್ಲಿ ಗಂಟೆ ಮೊಣಕಾಲ ಗಂಟೆ ಒಳಗೆ ಹೋಗುತ್ತೆ ಕಾಲು. ನೆಲ ಕುಸಿತತೆ. ಎಷ್ಟೋ ಜನ ಪಾಪ ಮುದುಕರಾದ್ರೆ ಮೊನ್ನೆ ಬಿದ್ದಾಳ ಒಬ್ಬಳು ಮುದುಕೆ. ಇದೇನು ಕಣ್ರಿ ಸಮಸ್ಯೆ ನೋಡ್ರಿ. ಇನ್ನು ಏನೇನೈತಿ ಹೇಳಿ. ಅದೇ ಒಂದು ರೈತರಿಗೆ ಬಂದು APMC ಅಂದ್ರೆ ಇಲ್ಲಿಂದ ಟ್ಯಾಕ್ಸ್ ಹೋಗುತ್ತೆ, ಎಲ್ಲ ಹೋಗುತ್ತೆ, ಎಲ್ಲರ ವ್ಯವಸ್ಥೆ ಐತೆ ಗೌರ್ಮೆಂಟ್ಗೆ. ಬಳ್ಳಾರಿಗೆಲ್ಲ ತಿನ್ನೋಕೆ ಹೋಗೋದು ಇಲ್ಲಿ ಬಳ್ಳಾರಿಂದಾನೆ ಎಷ್ಟೋ 50 ಊರುಗಳಿಗೆ ಸುತ್ತಮುತ್ತ ಹೋಗುತ್ತೆ ಇಲ್ಲಿಂದ ಕಾಯಿಗಡ್ಡೆ. ರೈತರಿಗೆ ಒಂದು ಮಲಗೋಕೆ ಜಾಗ ಇಲ್ಲ ಅಂದ್ರೆ ಹೇಗೆ? APMC ಅವರು ಇಲ್ಲ ಸರ್ಕಾರದವ್ರು ನಿಮ್ಗಳಿಗೆ ಏನು ವಸತಿ ಮಾಡ್ಕೊಟ್ಟಿಲ್ವಾ? ಬರೀ ಹೇಳೋದು ಹಿಂಗ್ ಬರ್ತಾರೆ, ಕೇಳೋದಾಗೈತಣ್ಣ. ಇಲ್ಲಿ ಅಲ್ಲಿ ನೋಡಿ ನೋಡ್ರಿ, ಫ್ರೀ ಫೀಡಿಂಗ್ ಅಂತಾರೆ ಇದನ್ನ. ಅವ್ರಿಗೆ ಇಷ್ಟ ಬಂದಾಗ ಮೇಯಕ್ಕೆ ಬಿಟ್ಬಿಟ್ಟಿದ್ದಾರೆ. ಯಾರ್ದು ಮ್ಯಾಕೆ? ಯಾರು ಇಲ್ಲಿ ಕಾಯೋರು ಯಾರು? ಕ್ಯಾರೆಟ್ಗೂ ಬಾಯ್ ಆಗ್ತೈತೆ. ಎಷ್ಟು ಬೆಲೆ ಬಾಳೋ ವಸ್ತುಗಳನ್ನ ಪಾಪ ಮನುಷ್ಯರು ತಿನ್ಬೇಕು. ಚೆನ್ನಾಗಿರೋ ಕ್ಯಾಪ್ಸಿಕಮ್ ಕ್ಯಾರೆಟ್ಗಳಿಗೂ ಬಾಯ್ ತಿಂದ್ರೆ ಪಾಪ ವ್ಯಾಪಾರ ಹೆಂಗ್ ಮಾಡ್ತಾರೆ? ಅದೇ ರೈತರಿಗೆ ತುಂಬ ಕಷ್ಟ ಆಗ್ತಿದೆ. ಅವ್ರು ಊರಿಂದ ಬರಬೇಕು, ಒಂದು ಸಣ್ಣದೊಂದು ರೂಮ್ ಥರ ಮಾಡಿ ಅವ್ರಿಗೆ ಮಲಗೋಕೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆ ಬಾತ್ರೂಮ್ ನೋಡಿದ್ರೆ ಅದು 10 ರೂಪಾಯಿ ತೊಗೊಂತಾರೆ ಒಬ್ಬರಿಗೆ 10 ರೂಪಾಯಿ ತಗೊಂತಾರೆ ಬಾತ್ರೂಮ್ಗೆ. ನಮಗೆ ಕೂಡ ನಾವಿಲ್ಲಿ ಕೆಲಸ ಮಾಡೋರಿಗೆ ಕೂಡ ಫ್ರೀ ಇರಬೇಕಲ್ವಾ ಅದು? ನಮಗೆ 10 ರೂಪಾಯಿ ತಗೊಂತಾರ. ಹೇಳಿದ್ರೆ ಕ್ಯಾಬ ಹಿಂದಿ ಅದು ಯಾರನ್ನ ನಮ್ಮವಿಲ್ಲ. ನಮ್ಮ ಕರ್ನಾಟಕದವರೇ ಇಲ್ಲ. ಕರ್ನಾಟಕದವ್ರು ಅಷ್ಟು ಕೆಲಸ ಇಲ್ಲ ಅಂದರೆ ಅದು ಬೇರೆಯವ್ರನ್ನ ಕರ್ಕೊಂಡ್ಬಂದು ಬಾತ್ರೂಮಿಗೆ ಕಲೆಕ್ಷನ್ ಕುಂದಿರಿಸ್ತಾರ. ಅದು ನೋಡಿದ್ರೆ ಒಳಗಡೆ ಮೂಗು ಮುಚ್ಕೊಂಡ್ರೆ ಕೂಡ ಆಗಲ್ಲ, ಬಟ್ಟೆ ಕಟ್ಕೊಂಡು ಹೋಗ್ಬೇಕು. ಜನಗಳೇ, ಇದು ಒಂದು ಹೊಸ ಸುದ್ದಿ ನಾನು ಕೇಳಿಸ್ಕೊಂಡೆ. ಬೆಂಗಳೂರಲ್ಲಿ ಹಿಂದಿಯವ್ರದ್ದು ಹಾವಳಿ ಜಾಸ್ತಿ ಆಗೈತೆ ಅಂತ ಗೊತ್ತಿತ್ತು, ಬಟ್ ನನಗೆ ಗೊತ್ತಿತ್ತಿಲ್ಲ ಬಳ್ಳಾರಿಯಲ್ಲೂ ಬಾತ್ರೂಮ್ ಮೇಂಟೈನ್ ಮಾಡೋಕ್ಕೂ ಹಿಂದಿಯವ್ರು ಬಂದ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಇದು ಹೆಂಗಣ್ಣ ಆಯ್ತು? ಎಷ್ಟು ವರ್ಷದ ಅವಾಗಿಂದ ಸ್ಟಾರ್ಟ್ ಆಗಿದ್ದರಿಂದ ಅವರೇ ಇದ್ದಾರೆ. ಯಾಕೆ ನಮ್ಮ ಕನ್ನಡದವ್ರು ಮತ್ತೆ ಯಾರು ಗೊತ್ತಿಲ್ಲ. ಅವರಾದ್ರೆ ದುಡ್ಡು ಗಿಡ್ಡು ಏನು ಮಾಡ್ತಾರೆ ಅರ್ಥ ಆಗಲ್ಲ. ನಾವು ಅರ್ಥ ಮಾಡ್ಕೊಂತೀವಿ. ಈ ಸಮಸ್ಯೆಗೆ ಏನಾದ್ರು ಖಂಡಿತ ಪರಿಹಾರ ಬೇಕು. ನೋಡಿದವರು ಕಮೆಂಟಲ್ಲಿ ತಿಳಿಸಿ ಯಾವ ಥರ ಪರಿಹಾರಗಳು ಕೊಡ್ಬೋದು ಅಂತ. ಅಟ್ಲೀಸ್ಟ್ ಸರ್ಕಾರ ನೋಡಿ ಎಚ್ಚೆತ್ಕೊಳ್ಳಿ. ಡೆಂಗು ಮಲೇರಿಯಾ ಹರಡ್ತು ಅಂದರೆ ಇಲ್ಲಿರೋರು ವ್ಯಾಪಾರ ಮಾಡಿ ದುಡ್ಡಲ್ಲೂ ಅವ್ರ ಮೈಗಳಿಗೆ ಆರೋಗ್ಯಕ್ಕೋಸ್ಕರ ಅವರೇ ಖರ್ಚು ಮಾಡ್ಕೊಬೇಕಾಗುತ್ತೆ. ಇದಾಗಿದೆ ಇಲ್ಲಿ ಸಮಸ್ಯೆ. ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ. ನೋಡಿ ಸ್ವಾಮಿ, ನಾವು ಇರೋದು ಹಿಂಗೆ ವ್ಯಾಪಾರ. ಅದೆಲ್ಲ ಖಾಲಿ ಮಾಡ್ಬಿಟ್ಟಿದೆಯಲ್ಲ, ಖುಷಿಯಾಗಿದೆಯಲ್ಲ? ಎಲ್ಲ ಖಾಲಿ, ಖುಷಿ, ಫುಲ್ ಬಿಂದಾಸ್, ಖುಷಿ ಜಾಲಿ ಎಲ್ಲ ಜಾಲಿ ಅಮ್ಮ. ಇದಾಗಲೂ ಇದೊಂದು ನನಗೆ ಮಾರ್ಕೆಟಲ್ಲಿ ಖುಷಿ ಆಯ್ತು ನೋಡ್ರಿ. ಕೊನೆಗೂ ಅಟ್ಲೀಸ್ಟ್ ಒಬ್ಬ ರೈತರ ಮಧ್ಯದಲ್ಲಿ ನನಗೆ ಖುಷಿ ನೋಡೋಕೆ ಸಿಕ್ತು. ಇದೇ ನನಗೆ ಖುಷಿ. ಹಮಾಲಿಗಳು ದಿನನಿತ್ಯ ಅವ್ರು ಕೂಲಿ ಮಾಡ್ಕೊಂಡೇ ಹೋಗ್ತಾರೆ. ತಗೊಂಡು ಅವ್ರು ಇಲ್ಲಿಂದನೇ ಆಲ್ಮೋಸ್ಟ್ ಬಳ್ಳಾರಿಲಿರೋ ಎಲ್ಲ ಹೋಟೆಲ್ಗಳಿಗೂ ಬೇರೆಯವ್ರೆಲ್ಲರಿಗೂ ಸೊಪ್ಪಾಗಿರ್ಬೋದು, ಯಾವುದೇ ತರಕಾರಿ ದಿನಸುಗಳಿರ್ಬೋದು, ಇಲ್ಲಿಂದನೇ ಹೋಗೋದು. ದಿನನಿತ್ಯ ಇಲ್ಲಿಂದನೇ ಟ್ರಾವೆಲ್ ಆಗುತ್ತೆ. ಆದರೂ ಇವ್ರುಗಳ ಸಮಸ್ಯೆ ಕೇಳಲಿಕ್ಕೆ ಯಾರೂ ಇಲ್ಲ. ಇದೇ ಮೇನ್ ಪ್ರಾಬ್ಲಮ್ ಆಗಿರೋದಿಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಸ್ವಾಮಿ, ನಾವಿರೋದು ಹಿಂಗೆ ಕಾರ್ಯಕ್ರಮ ಇವತ್ತಿಂದು ಮಾರ್ಕೆಟಲ್ಲಿ ಹೀಗೆ ನಡೀತಾ ಬಂದೆ. ಮಾರ್ಕೆಟಲ್ಲಿ ಹಲವಾರು ಸಮಸ್ಯೆಗಳಿದೆ. ಮಾತಾಡ್ತಾ ಇದ್ದಾಗಲೇ ಗೋಮಾತಾ ಹಿಡಿದು ಎಲ್ಲರೂ ಆಶೀರ್ವಾದನೂ ಮಾಡ್ತಾರೆ. ರೈತರುಗಳು ಅವ್ರ ಕಷ್ಟನೂ ಹೇಳ್ಕೊತಾರೆ. ಇವ್ರ ಕಷ್ಟಗಳಿಗೆ ಸಮಸ್ಯೆ ಯಾರು? ಆ ಸಮಸ್ಯೆ ಮಾಡ್ತಾ ಇರೋದು ಯಾರು? ಇದೆಲ್ಲದಕ್ಕೂ ಪರಿಹಾರ ಏನು? ನೋಡ್ತಾ ಇರೋ ವೀಕ್ಷಕರು, ಪ್ರೀತಿಯ ಬಳ್ಳಾರಿ ವೀಕ್ಷಕರೇ, ನೀವೇ ಈ ಸಮಸ್ಯೆಗಳಿಗೆ ಯಾವ ಥರ ಎಲ್ಲ ನಾವು ಪರಿಹಾರಗಳು ಕೊಡ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರಿ VTV ಬಳ್ಳಾರಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಅರ್ನಾಲ್ಡ್ ವಿಜಯ್. ನಮಸ್ಕಾರ.